व्याख्याद्राकरसरसिजैः पुस्तकं शङ्खचक्रे बिभ्रद्भिन्नस्मितकरुचिरे मूलगीते विषण्णः अम्लाश्रीरमृतविशथे अंशुविप्लावयन्मा आविर्भूयादनघमहिमा मानसे पादधीशः रमापतिं पूर्णगुणं मुकुन्दं व्यासञ्जन्यासहस्रनाम पूर्णप्रबोधं च सुतत्वदीपं क्रमात् गुरुंश्च प्रणमामि सर्वेन्द्रियविमलिस्थं ख्यप्राणस्थविष्णुः प्रेरितश्रीशतुष्ट्यर्थं करिष्ये कर्मचाखिलम् नारायणाय कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। ಪರಮಾತ್ಮನನ್ನು ಗುರು ಹಿರಿಯರನ್ನು ನೆರೆದಿರುವ ಭಗವತ್ ಭಕ್ತರನ್ನು ಅಭಿನಂದಿಸಿ ಆಚಾರ್ಯರ ಜೀವನ ಚರಿತ್ರೆಯ ಪೂರ್ವದ ಕೆಲವು ಘಟನೆಗಳನ್ನು ನಾವು ನೋಡ್ತಾ ಇದ್ದೇವೆ. ಆಚಾರ್ಯರಿಗೆ ದೀಕ್ಷೆ ಆಯಿತು, ಪೂರ್ಣ ಪ್ರಜ್ಞಾ ಅನ್ನುವ ಹೆಸರು ಕೊಟ್ಟರು. ಆನಂತರ ಗುರುಗಳ ಹತ್ರನೇ ಪಾಠ ಚಿಂತನೆಗಳು ನಡೆಯತೊಡಗಿದವು. ಅನೇಕ ಸರ್ತಿ ಕೆಲವು ಸಂದೇಹಗಳಿಗೆ ಉತ್ತರ ಬೇಕು ಅಂತ ಶಿಷ್ಯ ಹಠ ಹಿಡಿದಾಗ, ನಿನಗೆ ಪಾಠ ಮಾಡುವ ಶಕ್ತಿ ನನಗಿಲ್ಲ ಅಂತ ಗುರುಗಳು ಸಿಟ್ಟು ಮಾಡ್ಕೊಂಡು ಕೂಡ್ತಿದ್ರು. ಆಗ ಅದರ ಸುತ್ತ ಇದ್ದ ಇನ್ನುಳಿದ ಶಿಷ್ಯರಿಗೆ, ಇನ್ನುಳಿದ ಸನ್ಯಾಸಿಗಳಿಗೆಲ್ಲ, ಓ ಹಾಗಾದ್ರೆ ಇಲ್ಲಿ ತನಕ ಹೇಳ್ತಾ ಇದ್ದ ಚಿಂತನೆಯಲ್ಲಿ ಖಂಡಿತ ಏನೋ ಒಂದು ಸಮಸ್ಯೆ ಇದೆ ಅಂತ ಅವ್ರಿಗೆ ಖಾತ್ರಿ ಆಯಿತು. ಕೊನೆಗೆ ಯೋಚನೆಯಲ್ಲಿ ಈ ಎಲ್ಲ ಶಿಷ್ಯರೆಲ್ಲ ಏನಿರಬಹುದು ಉತ್ತರ ಅಂತಂದಾಗ ಗುರುಗಳು ಕೆಲವೊಂದು ಮುಂದೆ ಬರುತ್ತೆ ಅಂದಾಗ, ಮುಂದೆ ನಿಮ್ಗೆ ಈಗ ಉತ್ತರ ಗೊತ್ತಲ್ವಾ, ನನಗೆ ಪ್ರಶ್ನೆ ಮುಂದೆ ಮರ್ತೋಗ್ಬೋದು, ಆದ್ರಿಂದ ನನಗೆ ಈಗಲೇ ಉತ್ತರ ಬೇಕು ಅಂತ ಹಠ ಹಿಡಿದಾಗಲಂತೂ ಅವರು ತುಂಬಾ ಶಕ್ತಿ ಈ ಹಠಕ್ಕೆ ಮಣಿದು ನೀನೇ ಹೇಳಿದ ಉತ್ತರ ಅಂತ ವಾಪಸ್ಸು ಕೇಳಿದಾಗ ಪೂರ್ಣ ಪ್ರಜ್ಞರು ಅಷ್ಟೇ ನಿಶ್ಚಿತವಾದ, ಏನು ತಿಳ್ಕೊಂಡ್ರೆ ಅದು ಕರೆಕ್ಟ್ ಆದ ಹಿಂದಿನ ಸಂದೇಹಗಳೆಲ್ಲ ಪರಿಹಾರ ಆಗುತ್ತೋ ಅಂಥ ವಿಷಯಗಳನ್ನೆಲ್ಲ ಎಡವದೆ, ತಡವರಿಸದೆ, ಸಂದೇಹ ಪಡದೆ, ಎದುರುಗಡೆಯವರಿಗೂ ಸಂದೇಹ ಉಳಿಯದಂತೆ ಚೆನ್ನಾಗಿ ಅದರ ವ್ಯಾಖ್ಯಾನವನ್ನು ಮಾಡಿದ್ರು. ಈ ತರ ಅವರಲ್ಲಿ ಒಂದು ಜ್ಞಾನದ ಸಹಜವಾದ ಹರಿವು ಇದೆ ಅನ್ನೋದು ಗುರುಗಳಿಗೆ ಗೊತ್ತಾದಾಗ ಅವರಿಗೆ ಎಲ್ಲ ಶಾಸ್ತ್ರದಲ್ಲೂ ಪ್ರವೇಶ ಇದೆ ಅಂತ ಅರ್ಥ ಆದಾಗ ತುಂಬಾ ಸಂತೋಷಪಟ್ಟರು. ದೇವರು ನನಗೆ ಕಳುಹಿಸಿಕೊಟ್ಟ ಶಿಷ್ಯ ಅಂದ್ರೆ ಇವರಿಂದಲೇ ನಾನು ದೇವರನ್ನು ಇನ್ನಷ್ಟು ಹೆಚ್ಚು ತಿಳಿಯುವುದು ಸಾಧ್ಯ ಅನ್ನೋದು ನಿಧಾನಕ್ಕೆ ಚೂರೇ ಒಳಗಿನಿಂದ ದೃಢತೆ ಬರ್ಲಿಕ್ಕೆ ಶುರುವಾಯಿತು. ಒಂದ್ಸರ್ತಿ ಎಲ್ಲ ಕೂತು ಪುರಾಣಗಳನ್ನೆಲ್ಲ ಮರಳಿ ಬರ್ಕೊಳ್ಳುವುದು ಅಂತ, ಈಗದ ಹಾಗೆ ಒಂದು ಸರ್ತಿ ಒಂದು ಬಟನ್ ಒತ್ತಿದ್ರೆ 1000 ಪ್ರಿಂಟ್ ಬರುವ ಹಾಗಿನ ಟೆಕ್ನಾಲಜಿ ಮಿಷಿನ್ ಎಲ್ಲ ಇರಲಿಲ್ಲ. ನಿಮ್ಗೆ ಮಹಾಭಾರತ ಬೇಕು ಅಂದ್ರೆ 1,00,000 ಶ್ಲೋಕವನ್ನ ನೀವು ಕೂತ್ಕೊಂಡು ಬರ್ಕೋಬೇಕು. ಅಲ್ಲಿರುತ್ತೆ ಒಂದು ಲೈಬ್ರರಿಯಲ್ಲಿ. ಅದನ್ನು ನೋಡಿ ಕೆಲವೊಮ್ಮೆ ಇನ್ನೊಬ್ರು ಹೇಳ್ತಾರೆ ಕಂಠಿಯಲ್ಲಿ ಕೆತ್ತಿ ಬರಿಬೇಕು. ಈಗದ ಹಾಗೆ ಪೆನ್ನಿನ ತುದಿಯಲ್ಲಿ ಆರಾಮಾಗಿ, ಈಗ ಬರೆಯೋದು ಅಭ್ಯಾಸ ಬಿಟ್ಟಿದ್ದೇವೆ, ಎಲ್ಲ ಟೈಪ್ ಮಾಡೋದು ಅಂತ ಅದೂ ಬಿಟ್ಟಿದ್ದೇವೆ. ಅದನ್ನ ಹೇಳಿಬಿಟ್ರೆ ಅದೇ ಟೈಪ್ ಮಾಡಿ ಅದೇ ಕಳಿಸ್ಕೊಂಡು ಮನುಷ್ಯ ಸುಮ್ಮನೆ ಅದು ಒಂದು ಗೊಂಬೆ, ಇದು ಒಂದು ಗೊಂಬೆ ಅಂತ. ಆದ್ರೆ ಆಗ ಬರ್ಕೊಳ್ಬೇಕಿತ್ತು, ಅದು ಕೈಯಲ್ಲಿ ಮುಷ್ಟಿಯಲ್ಲಿ ಬಿಗಿ ಹಿಡಿದು ಕೊರಿಬೇಕು ಅಕ್ಷರಗಳನ್ನು. ಕೊರೆದ ಮೇಲೆ ಅದನ್ನೆಲ್ಲ ಪೇಪರ್ ಮುಗ್ದಾಯಿತು ಅಂತಂದ್ಮೇಲೆ ಅದರ ಮೇಲೆ ಶಾಯಿ ಹಾಕಿ ತಿಕ್ಕಬೇಕು. ತಿಕ್ಕಿದ ಮೇಲೆ ಮತ್ತೆ ಅದು ಸ್ವಲ್ಪ ಒಣಗಿದ ಮೇಲೆ ತೊಳಿಬೇಕು. ಆ ಕೆತ್ತಿದ ಭಾಗದಲ್ಲಿ ಶಾಯಿ ಏನು ಒಳಗೆ ಹೊಕ್ಕಿದೆ ಅದು ಉಳಿಯತ್ತೆ, ಅದು ಅಕ್ಷರವಾಗಿ ಕಾಣುತ್ತೆ. ಹಾಗೆ ಬರ್ಕೊಳ್ಳುವ ಪ್ರಸಂಗ ಬಂದಾಗ ಭಾಗವತದ 5ನೇ ಸ್ಕಂಧದ ಕೆಲವು ಗದ್ಯಗಳ ವಿಷಯವನ್ನ ಯಾರು ಹೇಳ್ತಿದ್ರು, ಇನ್ನೊಬ್ರು ಯಾರು ಬರ್ಕೊಳ್ಳೋದಾಗ್ತಿತ್ತು. ಆಗ ಇವ್ರು ಹೇಳಿದ್ರು, ಇಲ್ಲ ಆ ಪಾಠ ಹಾಗಲ್ಲ, ಅದು ತಪ್ಪಿದೆ ಅಲ್ಲಿ,
ಅಂತ ಆಚಾರ್ಯರು ಹೇಳಿದರು. ಪೂರ್ಣಪ್ರಜ್ಞರು ವಿವರಣೆ ಕೊಟ್ಟರು, ಇಲ್ಲ ಅಲ್ಲಿ ಹಾಗಿಲ್ಲ, ಅದು ನೀವೇನು ನಿಮ್ಮ ಪಾಠದಲ್ಲಿ ಏನೋ ಸಮಸ್ಯೆ ಇದೆ. ಆಗ ಇವರೆಲ್ಲ ಉಳಿದವರೆಲ್ಲ, ಅದೇ ನಿನಗೆ ಪುಸ್ತಕನೇ ನೋಡಿಲ್ಲ, ಎಲ್ಲೋ ದೂರದಲ್ಲಿ ಕೂತ್ಕೊಂಡು ಬರೆಯೋನು ನಾನು, ಹೇಳೋನವನು ನೀನೇನ್ ಮಧ್ಯದಲ್ಲಿ ಅಂತ ಅವರವರೆಲ್ಲ ವಾದ ಶುರುವಾಯಿತು. ಇಲ್ಲ, ನೀವು ಬೇಕಿದ್ರೆ ಇಂಥ ಪುಸ್ತಕ ತೆಗೀರಿ, ಇಂಥ ಪುಟ ತೆಗೀರಿ, ಇಂಥ ಜಾಗ ನೋಡಿ, ಈ ಇಡೀ ಗದ್ಯ ಅಲ್ಲಿದೆ, ನಾನು ಹೇಳಿದ್ದು ಅಲ್ಲಿದೆ ಅಂದ್ಬಿಟ್ರು. ಅಲ್ಲಿ ಇರೋದು ಸರಿ, ನಿನಗೇನ್ ಗೊತ್ತು, ಅಲ್ಲಿ ಇರುತ್ತೆ ಅಂತ ನಮಗೂ ಗೊತ್ತು. ಸೀದಾ ಆಚಾರ್ಯರು ಅಷ್ಟೂ ಗದ್ಯವನ್ನ ಪೂರ್ಣ ಬಿಡದೆ ಆ ಬರೀಲಿಕ್ಕೆ ಎಷ್ಟು ಬಾಕಿ ಇತ್ತು ಎಲ್ಲವನ್ನೂ ಹೇಳಿ ಮುಗಿಸಿದ್ರು. ಹೌದಾ, ನೋಡಲೇಬೇಕು ಅಂತ ಅದನ್ನು ತೆಗೆದು ನೋಡಿದ್ರೆ ಇವರು ಹೇಳಿದ ಪಾಠದಂತೆ ಪ್ರತಿ ಅಕ್ಷರವೂ ಕೂಡ ಹೆಚ್ಚು ಕಮ್ಮಿ ಇಲ್ಲದಂತೆ ಆ ಶುದ್ಧ ವೇದವ್ಯಾಸರ ಪಾಠ ಏನು ಅನ್ನೋದಕ್ಕೆ ಒಂದು ಸಾಕ್ಷಿ ಸಿಕ್ಕಿತು. ಅಂತಾದ್ರಿಂದಾಗಿ ಎಲ್ಲರೂ ತುಂಬಾ ಸಂತೋಷ ಪಟ್ಟರು. ಒಂದು ವಾಕ್ಯ ಎರಡು ವಾಕ್ಯ ಅಲ್ಲ, ಅಧ್ಯಾಯಗಳ ಗಟ್ಟಲೆ ಹೇಳಿದ್ದಾರೆ ಆಚಾರ್ಯರು. ಇಷ್ಟೂ ಅಧ್ಯಾಯದಲ್ಲಿ ಹೀಗೆ ಆಗಬೇಕು ಅಂತ. ಇಷ್ಟು ಬಾಯಿಗೆ ಬಂದ ಮೇಲೆ ಇವರಿಗೆ ಖಂಡಿತ ಪಾಠಾಂತರದ ವ್ಯತ್ಯಾಸ ಗೊತ್ತಿರುತ್ತೆ ಅಂತ ಆಮೇಲೆ ಅವರಿಗೆಲ್ಲ ಅನ್ನಿಸಿತು, ಖುಷಿ ಪಟ್ಟರು ಕೂಡ. ಕೇಳಿದ್ರು, ಯಾವಾಗ ಓದಿದಿರಿ ಇದನ್ನೆಲ್ಲ, ಹೇಗೆ ಇದೆಲ್ಲ ಇಷ್ಟು ನಿಮಗೆ ತಲೆಯಲ್ಲೇ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ? ನಾವೆಲ್ಲ ಪುಸ್ತಕಂ ಹಸ್ತಭೂಷಣಂ ಅಂತೇಳಿ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಿರ್ತೀವಿ, ಈಗ ಅದು ಹೋಗಿದೆ, ಟ್ಯಾಬ್ ಅಲ್ಲಿ ಇರುತ್ತೆ. ಟ್ಯಾಬ್ ಕೆಟ್ಟೋಯ್ತು ಅಂದ್ರೆ ನಮ್ದೆಲ್ಲ ಪುಸ್ತಕ ಎಲ್ಲ ಡಮಾರ ಆಯ್ತು ಅಂತ ಲೆಕ್ಕ. ಹೆಂಗ್ ಗೊತ್ತಾಯ್ತು? ಆಗ ಆಚಾರ್ಯರು, ಇದು ಖಂಡಿತ ನೀವು ಈಗೆಲ್ಲ ಓದಿದಾಗ ಅನ್ಸಲ್ಲ. ಅತ್ರ ಜನ್ಮ ನಿನ ಯತ್ಪಠಿತಂತೆ ಜೈತ್ರಭಾತಿ ಕಥ ನಿತ್ಯಮನೋಕ್ತೆ. ಎಲ್ಲಿಂದ ಗೊತ್ತಾಯಿತು ಅಂತ ಕೇಳಿದಾಗ ಅದಕ್ಕೆ ಸಹಿದೇದ ಪುರಾ ಇದಂ ಸರ್ವಮಿತಿ, ಇದನ್ನ ನಾನು ಬಹಳ ಹಿಂದೆ ಓದಿ ಬಿಟ್ಟಿದ್ದೇನೆ. ನಾವು ಹಾಗೆ ಹೇಳುದು, ಓದಿ ಬಿಟ್ಟಿದ್ದೇವೆ, ಓದಿ ಬಿಟ್ಟಿರ್ತೇವೆ. ಆಚಾರ್ಯರು ಹೇಳಿದ್ರೆ ನಾನು ಓದಿದ್ರು ಅದನ್ನು ಬಿಡುವ ಪ್ರಸಂಗವೇ ಇಲ್ಲ, ನಿರಂತರ ಅದು ನನ್ನ ತಲೆಯಲ್ಲಿ ಇದೆ ಅಂತ ಅನ್ನುವ ಒಂದು ಸೂಚನೆ ನಿಮ್ಗೆ ಈಗ ನಾನು ಹೇಳಿದ ಮಾತುಗಳಿಂದ ಅರಿವಾಯಿತು ಅಂತ. ಹೀಗೆ ಸಜ್ಜನರಿಗೆಲ್ಲ ಸಂದೇಹಕ್ಕೆ ಆಸ್ಪದ ಕೊಡದ ರೀತಿಯ ಅವರ ಮಾತಿನ ಶೈಲಿ, ಸಮಾಧಾನ, ಜೊತೆಗೆ ಸ್ಪಷ್ಟತೆ, ನಿಖರತೆ, ಇದೆಲ್ಲ ಅಲ್ಲಿಯ ವೇದಾಂತ ವಿದ್ಯೆಯನ್ನು ಬಯಸುವ ಉಳಿದ ಹುಡುಗರಿಗೆ, ಉಳಿದ ಜೊತೆಗಾರ ಸನ್ಯಾಸಿಗಳಿಗೆಲ್ಲ ಬಹಳ ಆನಂದ ಕೊಟ್ಟಿತು. ಗುರುಗಳು ತೀರ್ಮಾನ ಮಾಡಿದ್ರು, ಈಗ ಇವನಿಗೆ ವೇದಾಂತ ಸಾಮ್ರಾಜ್ಯದ ಪಟ್ಟವನ್ನು ಕಟ್ಟಬೇಕು. ಅಲ್ಲಿ ತನಕ ಅವರಿಗೆ ತೀರ್ಥ ಅನ್ನುವ ಪದವಿ ಇರಲ್ಲ. ಸನ್ಯಾಸ ಕೊಡುವಾಗ ಪೂರ್ಣ ಪ್ರಜ್ಞ ಅಷ್ಟೇ. ಸನ್ಯಾಸ ಕೊಟ್ಟು ಅವರ ಅಧ್ಯಯನ ಮುಗಿದು ಅವರು ಯಾವುದೇ ಶಾಸ್ತ್ರದಲ್ಲಿ ಯಾರೇ ಬಂದು ಏನೇ ವಾದ ಮಾಡಿದ್ರು ಅದಕ್ಕೆ ಉತ್ತರ ಕೊಡಬಲ್ಲರು. ನಮ್ಮ ಮಠದ ವ್ಯವಸ್ಥೆಯ ಮುಂದಿನ ರೂವಾರಿಯಾಗಿ ಯಾರೇ ಏನೇ ವಾದಕ್ಕೆ ಇಳಿದ್ರು ಅಥವಾ ಎಲ್ಲೇ ಒಂದು ವಾಕ್ಯಾರ್ಥಗಳು ನಡೆದ್ರು ಅದಕ್ಕೆ ಅಧ್ಯಕ್ಷ ಸ್ಥಾನದಲ್ಲೋ ಅಥವಾ ಹಿರಿಯ ಪ್ರಾಶ್ನಿಕರಾಗಿಯೋ ಕೂಡಬಲ್ಲವರು ಅಂತ ಗುರುಗಳಿಗೆ ಅನ್ನಿಸಿದ ಮೇಲೆ ಅವರಿಗೆ ತೀರ್ಥ ಪದವಿ ಕೊಡುತ್ತಾರೆ. ತೀರ್ಥ ಅಂದ್ರೆ ಸಕಲ ಶಾಸ್ತ್ರಗಳನ್ನು ಬಲ್ಲವರು ಅಂತ ಅರ್ಥ. ಸನ್ಯಾಸಕ್ಕೂ ಅದಕ್ಕೂ ನೇರ ಏನು ಸಂಬಂಧ ಇಲ್ಲ. ಸನ್ಯಾಸಿಗಳಿಗೆ ಕೊಡುವುದು ಅನ್ನೋದಷ್ಟೇ ಸಂಬಂಧ ಹೊರತು ತೀರ್ಥ ಅನ್ನುವ ಶಬ್ದ ಆಚಾರ್ಯರಿಗೆ ಆಗ ಆನಂದ ತೀರ್ಥ ಅಂತ ಹೆಸರು ಕೊಟ್ಟರು. ಅಲ್ಲಿ ತನಕ ಅವರಿಗೆ ಪೂರ್ಣ ಪ್ರಜ್ಞಾ ಅಂತಿತ್ತು. ಆಗ ಆನಂದ ತೀರ್ಥ ಅನ್ನುವ ಹೆಸರನ್ನ ಆನಂದ ತೀರ್ಥೇತಿ ಪದಂ ಗುರೋದಿತಂ ಬಭೂವ ತಸ್ಯ ಅತ್ಯನುರೂಪ ರೂಪಕಂ. ಭಗವಂತನಲ್ಲಿ ಸದಾ ಮನಸ್ಸಿಟ್ಟು ಆನಂದದಿಂದ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ಉಳಿದವರಿಗೂ ಉಣಿಸುವವರಾದ್ದರಿಂದ ಅವರನ್ನ ಆನಂದ ತೀರ್ಥ ಅನ್ನೋದು ಸಹಜ ನಾಮ ಆಯಿತು, ಅನ್ವರ್ಥ ನಾಮ ಆಯಿತು ಅಂತ ಹೇಳ್ತಾರೆ. ಅಚ್ಯುತ ಪ್ರಜ್ಞರಲ್ಲಿ ಅನೇಕ ಜನ ಗೆಳೆಯರಿದ್ರು, ಸನ್ಯಾಸಿ ಗೆಳೆಯರು. ಅದರಲ್ಲಿ ಒಬ್ರು ಗೆಳೆಯರಿಗೆ ನಮ್ಮವರಿಗೆ ಯಾರಿಗಾದ್ರೂ ಶಿಷ್ಯ ಪದವಿ ಸಿಗಬೇಕಿತ್ತು, ಇದು ಯಾರಿಗೋ ಒಬ್ರಿಗೆ ಕೊಟ್ಟು ಬಿಟ್ರಲ್ವಾ ಅಂತ ಒಂಚೂರು ಒಳಗಿನಿಂದ ಯೋಚನೆ ಇದ್ದ ಹಾಗೆ, ಅವನು ನಿಮ್ಮ ಶಿಷ್ಯ ಭಾರಿ ಜೋರ, ಹಾಗಿದ್ರೆ ಒಂದು ವಾದ ಮಾಡೋಣ, ನಾನು ಅವನ ಹತ್ರ ನನ್ನ ಶಾಸ್ತ್ರದ ಹಿನ್ನೆಲೆಯನ್ನು ಅವನ ಹತ್ರ ಚರ್ಚೆ ಮಾಡಬೇಕಿದೆ ಅಂತ ಆ ಮಿತ್ರ ಸನ್ಯಾಸಿ ಅಚ್ಯುತ ಪ್ರಜ್ಞರನ್ನ ಕೇಳಿದಾಗ, ಖಂಡಿತ ಅದರಲ್ಲೇನು ಸಮಸ್ಯೆ ಇಲ್ಲ, ಕರೀತೇನೆ ಅಂತ ಶಿಷ್ಯನನ್ನ ಕರೆದು. ಶಿಷ್ಯ ಬಂದ ತಕ್ಷಣವೇ ಇವರು ಶಾಸ್ತ್ರಾರ್ಥ ವಾಕ್ಯಾರ್ಥ ಗೋಷ್ಠಿ ಶುರುವಾಯಿತು. ಶಾಸ್ತ್ರದ ಸಹಜವಾಗಿ ಮಾತುಗಳು ಬಂದಾಗ ಭೇದ ಏನು ಸಾಧಿಸುವುದು ದೊಡ್ಡ ಸಂಗತಿ ಅಲ್ಲ. ಲೋಕದಲ್ಲಿ ಎಲ್ಲರಿಗೂ ಗೊತ್ತಿರುವುದನ್ನು ಶಾಸ್ತ್ರ ಹೇಳಬೇಕಾಗಿಲ್ಲ, ಗೊತ್ತಾಗುತ್ತೆ ನಾನು ನೀನು ಎರಡು ಬೇರೆ ಬೇರೆ ಅಂತ. ಅಭೇದ ಅನ್ನೋದು ಶಾಸ್ತ್ರದ ನಿಜವಾದ ಸಾರ.
ಯಾಕೆಂದ್ರೆ ಯಾವುದು ನಮ್ಗೆ ಗೊತ್ತಿಲ್ವೋ ಅದನ್ನೇ ಹೇಳುವುದು ವೇದಾಂತ ಅಂತ ಹೀಗೆಲ್ಲ ಏನೇನು ವಾದ ಶುರುವಾಯಿತು. ಅದಕ್ಕೆ ನಾನು ಬೇಕಾದ್ರೆ ನಿಮ್ಗೆ ಲೋಕದಲ್ಲಿ ಇರುವ ಉದಾಹರಣೆಯನ್ನೇ ಹೇಳ್ತೇನೆ. ಒಂದೇ ಆಗ್ಬೇಕು. ನಮ್ಗೆ ಕಾಣುವುದೇನಿದೆ ಅದು ನಿಜವಾದ ಜಗತ್ತಲ್ಲ. ನಮಗಿಬ್ಬರಿಗೂ ಭಿನ್ನಮತ ಇರುವ ಈ ಪ್ರಪಂಚ ಅನ್ನುವುದು ಅದು ಸುಳ್ಳು. ಯಾಕೆಂದ್ರೆ ಅದು ನಿಜವಾದ ಸತ್ಯವೇ ವಿಷಯವಾಗಿದ್ರೆ ನಮಗೆ ಅದರ ಇನ್ನೊಂದು ಮುಖ ಗೊತ್ತಾಗಬೇಕಾದ ಅವಶ್ಯಕತೆ ಇರಲಿಲ್ಲ. ಹೇಗೆ ಅಂದ್ರೆ, ನೀವು ಕಪ್ಪೆ ಚಿಪ್ಪನ್ನು ನೋಡ್ತೀರಿ, ಆದ್ರೆ ನಿಮ್ಗದು ಬೆಳ್ಳಿ ಅಂತ ಭ್ರಮೆ ಬರುತ್ತೆ. ವಸ್ತುತಃ ನೋಡಿದ ಕಪ್ಪೆ ಚಿಪ್ಪ ಆದ್ರೂ ನಿಮಗೆ ಬೆಳ್ಳಿಯಿಂದ ಬಂದ ಭ್ರಮೆ ಆದ್ರಿಂದಾಗಿ ನೀವು ಬೆಳ್ಳಿ ಅಂತ ಅಂದುಕೊಂಡು ಅದರಲ್ಲಿ ಪೂರ್ತಿ ಪ್ರವೃತ್ತಿ ಮಾಡಿ ತಗೊಂಡು ಆ ಬೆಳ್ಳಿ ಸಿಕ್ತು ಅಂತ ಅನ್ಕೊಳ್ತೀರಿ. ಆಮೇಲೆ ಗೊತ್ತಾಗುತ್ತೆ. ಅಥವಾ ನೀವು ವಾಹನದಲ್ಲಿ ಹೋಗುವಾಗ ನೋಡಿದ್ರೆ, ಅಯ್ಯೋ ಅಲ್ಲೊಂದು ಬೆಳ್ಳಿ ಬಟ್ಲು ಬಿದ್ದೇ ಇತ್ತು, ನಾನು ತಗೊಳ್ಲಿಕ್ಕೆ ಆಗಿಲ್ಲ. ನೀವು ಕೊನೆ ತನಕನು ಎಷ್ಟು ದಿವಸ ಆದ್ರೂ ಬೆಳ್ಳಿ ಬಟ್ಲು ಮಿಸ್ ಆಯ್ತು ಅಂತಾನೆ ತಲೆಯನ್ನು ಹೊರಗಿರುತ್ತೆ. ಆದ್ರಿಂದಾಗಿ ಆ ಸಂದೇಹ ಹೇಗೆ ಮನಸ್ಸಿಗೆ ನಮಗೆ ನಿರಂತರ ಕಾಡುತ್ತೋ ಹಾಗೆ ಇಲ್ಲೂ ಕೂಡ ವಿವಾದಕ್ಕೆ ಒಳಗಾದಂತಹ ಈ ಜಗತ್ತು ನಿಜವಾಗಿ ಇಲ್ಲ. ಯಾಕೆಂದ್ರೆ ಕಣ್ಣಿಗೆ ಕಾಣುವುದರಿಂದ, ಕಣ್ಣಿಗೆ ಕಾಣ್ತಾ ಇದೆ, ಆದ್ರಿಂದಾಗಿ ಇದು ಸುಳ್ಳು. ಹೇಗೆ ಅಂದ್ರೆ, ಕಣ್ಣಿಗೆ ಕಾಣ್ತಾ ಇದೆ ಬೆಳ್ಳಿ, ಆದ್ರೆ ಅದು ಸುಳ್ಳು. ಹೇಗೋ ಹಾಗೆ. ಏನಾದ್ರೂ ದೋಷ ಇದೆಯಾ ಈ ತರ್ಕದಲ್ಲಿ? ಏನು ದೋಷ ಇಲ್ಲ. ಆಚಾರ್ಯರು ತಲೆನೇ ಕೆಡಿಸ್ಕೊಳ್ಳಿಲ್ಲ, ಆರಾಮಾಗಿ ವಾಪಸ್ ಹೇಳಿದ್ರು. ನೀವು ಹೇಳಿದ ವಾದವನ್ನೇ ನಾನು ಮರಳಿ ವಾಪಸ್ ನಿಮ್ಮ ಮುಂದೆ ಇಡ್ತೇನೆ. ಈ ಕಾಣುವ ಜಗತ್ತು, ಈ ನಿಮ್ಮ ವಿವಾದಿತವಾದ ಈ ಜಗತ್ತೇನಿದೆ ಇದು ಸತ್ಯ. ಯಾಕೆಂದ್ರೆ ಕಾಣ್ತಾ ಇರುವುದರಿಂದ. ಹೇಗೆ ಅಂದ್ರೆ, ಮಡಿಕೆಯ ಹಾಗೆ. ಮಡಿಕೆ ಕಾಣ್ತಾ ಇದೆ ಅಂದ್ರೆ ಅದು ಸತ್ಯ. ಹಾಗೆ ಈ ಜಗತ್ತು ಕಾಣ್ತಾ ಇದೆ, ಅದನ್ನ ಸತ್ಯ. ಇದಕ್ಕೇನು ದೋಷ ಇದೆ? ತರ್ಕ ಮಾಡಿದ್ರೆ ತರ್ಕದಿಂದ ಏನ್ ಬೇಕಾದ್ರೂ ಹೇಳ್ಬೋದು. ಆದ್ರಿಂದಾಗಿ ಜಗತ್ತಿನಲ್ಲಿ ಈಗ ಅಕಸ್ಮಾತ್ ನಿಮ್ಮ ಕಣ್ಣಿನಿಂದ ನೀವು ಅದನ್ನು ನೋಡುವಾಗ ಸೃಷ್ಟಿ ಆಯಿತು ಅಂತ ಹೀಗೆಲ್ಲ ಏನೋ ವಾದ ಶುರುವಾಗುತ್ತೆ. ಮತ್ತೆ ಅದಕ್ಕೆ ಹೇಳಿದ್ರು, ಈಗ ನಾನೀಗ ಈ ಡೆಸ್ಕ್ ನೋಡ್ತಾ ಇದ್ದೇನೆ, ಆದ್ರಿಂದ ಈ ಡೆಸ್ಕ್ ಸೃಷ್ಟಿ ಆಯಿತು ಅಂತ ನಿಮ್ಮ ಅಭಿಪ್ರಾಯ. ಒಟ್ಟು ಕಾಣ್ತಾ ಇದೆ, ಆದ್ರೆ ಅದು ಸುಳ್ಳು ಅಂತ. ನಾನು ಇಲ್ಲಿ ಉಪನ್ಯಾಸ ಮುಗಿಸಿ ಪಕ್ಕದ ಕೊನೆಗೆ ಹೋಗ್ತೇನೆ. ನಾನೀಗ ಆ ಡೆಸ್ಕ್ ನೋಡ್ತಿಲ್ಲ ಅಂದ್ರೆ ಡೆಸ್ಕ್ ಬಿದ್ದೋಗುತ್ತಾ? ಮರೆಯಾಗುತ್ತಾ? ಡೆಸ್ಕ್ ಇಲ್ಲೇ ಇದೆ ತಾನೆ. ನಾನು ಅವ್ರು ಹೇಳುದೇನು, ಕಣ್ಣಿನಿಂದ ನೋಡಿದ ಮೇಲೆ ವಸ್ತು ಸೃಷ್ಟಿ ಆಗುದು ಅಂತ, ದೃಷ್ಟಿ ಸೃಷ್ಟಿ ಅಂತ ಹೆಸರು. ನಾನು ಈ ಕೋಣೆಯಿಂದ ಪಕ್ಕದ ಕೋಣೆಗೆ ಹೋದ್ರೆ ಇಲ್ಲಿರುವ ಡೆಸ್ಕ್ ಮಾಯ ಆಗುತ್ತಾ? ಇಲ್ಲ, ಅದು ಇನ್ಯಾರೋ ನೋಡ್ತಾ ಇರ್ತಾರೆ ಆದ್ರಿಂದಾಗಿರುತ್ತೆ ಅಂತ ಇನ್ನೇನೋ ಹೇಳಿ. ನಾನ್ ನೋಡ್ತಿಲ್ಲ ಆದ್ರೂ ಇನ್ನೊಬ್ರು ಯಾರು ನೋಡ್ತಾ ಇದ್ದಾರೆ ಅಂತ. ಸರಿ ಆಯ್ತು, ಇನ್ನೊಬ್ರು ಯಾರು ನೋಡ್ತಿಲ್ಲ, ಕಿಟಕಿ ಇದು ಕೋಣೆಯಲ್ಲಿ ಕತ್ಲೆ ಆಯ್ತು, ಮಧ್ಯದಲ್ಲಿತ್ತು ಡೆಸ್ಕ್. ನಾನು ನಡ್ಕೊಂಡು ಬರ್ತೇನೆ, ನನ್ ಕಣ್ಣು ಕಾಣಿಸ್ತಿಲ್ಲ, ಪಟ್ಟಿನೂ ಬೇಕಾದ್ರೆ ಕಟ್ಟಿರಿ. ನಾನು ಬರುವಾಗ ಕಾಲಿಗೆ ತಾಗಿ ಎಡೆದು ಬೀಳ್ತೇನೆ ಡೆಸ್ಕ್ ಅಲ್ಲಿ. ಆ ಡೆಸ್ಕ್ ಯಾರ ಕಣ್ಣಿಗೆ ಬಿತ್ತು? ಕಣ್ಪಟ್ಟಿ ಕಟ್ಟಿದೆ, ಡೆಸ್ಕ್ ಆದ್ರೂ ಅಲ್ಲೇ ಇದೆ. ನನಗೆ ದೃಷ್ಟಿ ಇಲ್ಲದೆ ಇದ್ರು ಅಲ್ಲೊಂದು ಸೃಷ್ಟಿ ಇದೆಯಲ್ವಾ, ಅದೇ ನಿಜ, ಅದೇ ಸತ್ಯ. ಆದ್ರಿಂದಾಗಿ ನೀವು ಈ ಸುಮ್ಮನೆ ಮಾತು ಬರುತ್ತೆ ಅಂತ ಏನೇನೋ ಸೃಷ್ಟಿ ಮಾಡಿ ಇಂಥ ಸಂಗತಿಗಳನ್ನ ಆಚಾರ್ಯರ ವಾದದ ಶೈಲಿಯನ್ನ ನಾರಾಯಣ ಪಂಡಿತರು ತುಂಬಾ ಸುಂದರವಾಗಿ ಅನೇಕ ಶ್ಲೋಕಗಳಲ್ಲಿ ಒಂದು ಕಾವ್ಯದಲ್ಲಿ ಅದನ್ನು ಹಿಡಿದಿಟ್ಟುವುದು ಅಷ್ಟು ಸುಲಭದ ಮಾತಲ್ಲ. ಕೊನೆಗೆ ತರ್ಕಕ್ಕೆ ಯಾವತ್ತೂ ಕೂಡ ಗಟ್ಟಿ ನೆಲೆ ಇಲ್ಲ. ಕಾಗೆಯನ್ನು ಬೆಳ್ಳಗೆ ಅನ್ಬೋದು, ಕತ್ತೆಯನ್ನು ಕುದುರೆ ಅನ್ಬೋದು, ಏನ್ ಬೇಕಾದ್ರೂ ನಿಮ್ಗೆ ಬುದ್ಧಿವಂತಿಕೆ ಇದ್ದಾಗ ಸಮರ್ಥನೆ ಮಾಡ್ಬೋದು. ಅದರಿಂದಾಗಿ ತರ್ಕವನ್ನು ಯಾವತ್ತೂ ಕೂಡ ನೆಚ್ಚಿಕೊಂಡು ಸತ್ಯವನ್ನು ತಿಳಿಸ್ಲಿಕ್ಕಾಗುವುದಿಲ್ಲ. ಯಾಕೆಂದ್ರೆ ತರ್ಕಕ್ಕೆ ಏನನ್ನೂ ಸಾಧಿಸುವುದು ಸಾಧ್ಯವಿಲ್ಲ. ಯಾಕೆಂದ್ರೆ ತರ್ಕ ಏನ್ ಬೇಕಾದ್ರೂ ಸಾಧಿಸಬಹುದಾದ್ದರಿಂದ. ನಿಮ್ಗೆ ಸತ್ಯ ಅಂತ ಅಪೇಕ್ಷೆ ಇದೆಯಾ, ನೀವು ಸತ್ಯವನ್ನು ಸಾಧಿಸ್ತೀರಿ. ಸುಳ್ಳು ಅಂತ ಸಾಧಿಸ್ಬೇಕಾ, ನೀವು ಸುಳ್ಳು ಅಂತ ಸಾಧಿಸ್ತೀರಿ. ದೇವರು ಇದ್ದಾನೆ ಅಂತ ಹೇಳ್ಬೇಕಾ, ನಿಮ್ಗೆ ಇದ್ದದ್ದಕ್ಕೆ ಬೇಕಾದಷ್ಟು ದಾಖಲೆಗಳು ಸಿಗ್ತವೆ. ದೇವರು ಇಲ್ಲ ಅಂತ ನಿಮ್ಗೆ ತಲೆಯಲ್ಲಿ ಬಂದು ಕೂತಿದ್ಯಾ, ನೀವು ದೇವರು ಇಲ್ಲ ಅಂದ್ರೆ ಬೇಕಾದಷ್ಟು ಘಟನೆಗಳನ್ನು ತೋರಿಸ್ತೀವಿ. ನಿಮ್ಗೆ ನಿಜವಾಗಿ ಅಲ್ಲೇನಿದೆ ಅಂತ ಬೇಕಿಲ್ಲ, ನಿಮ್ ತಲೆಯಲ್ಲಿ ಏನಿದೆ ಅನ್ನೋದು ಬೇಕಿದೆ. ಅದನ್ನ ತರ್ಕ ಅದಕ್ಕೆ ತಕ್ಕ ತರ್ಕಗಳನ್ನು ಹುಡಿಸ್ತಾ ಹೋಗ್ತದೆ. ಹಾಗಾಗಿ ಅದು ಯಾವತ್ತೂ ಸತ್ಯವನ್ನು ಹೇಳುವುದು ಸಾಧ್ಯ ಇಲ್ಲ ಅಂತ ಹೇಳಿದ್ದಕ್ಕೆ ಆಚಾರ್ಯರಿಗೆ ಅನುಮಾನ ತೀರ್ಥ ಅಂತ ಹೆಸರು ಬಂತ. ಆಮೇಲೆ ಅನುಮಾನ ಅಂದ್ರೆ ಕನ್ನಡದ ಅನುಮಾನ ಅಲ್ಲ, ಸಂಸ್ಕೃತದಲ್ಲಿ ಒಂದು ಅನುಮಾನ ಅಂತ ಶಬ್ದ ಇದೆ. ಸಂಸ್ಕೃತದಲ್ಲಿ ಅನುಮಾನ ಅಂದ್ರೆ ಒಟ್ಟು ನಮಗೆ 3 ಸಂಗತಿಗಳಿಂದ ಒಂದು ವಸ್ತುವಿನ ಯಥಾರ್ಥವಾದ ಜ್ಞಾನ ಬರುತ್ತೆ. ಒಂದೋ ಪ್ರತ್ಯಕ್ಷ, ಒಂದೋ ಅನುಮಾನ, ಒಂದೋ ಆಗಮ ಅಂತ.
ನೇರ ಕಣ್ಣಿನಿಂದ ನೋಡುವುದು, ಕಿವಿಯಿಂದ ಕೇಳುವುದು, ಮೂಗಿನಿಂದ ಮೂಸುವುದು, ಬಾಯಿಯಿಂದ ತಿನ್ನುವುದು, ಈ ಸಂಗತಿಗಳು ಇಂದ್ರಿಯಗಳಿಗೆ ನೇರ ಏನ್ ಕಂಡಿತು ಅದು ಪ್ರತ್ಯಕ್ಷ. ಪ್ರತಿ ದಿವಸ ನಮ್ಗೆ ಬೆಳಿಗ್ಗೆ ಕಿವಿಗೆ ಬೀಳ್ತಾ ಇತ್ತು 7 ಗಂಟೆ ಅಷ್ಟೊತ್ತಿಗೆ ಹಾಲು ಅಂತ ಒಂದು ಕಿರಿಸ್ತಾ ಹೋಗ್ತಾನೆ. 5-6 ದಿವಸ ನಾವು ಟೈಮ್ ನೋಡಿದ್ವಿ, ಕರೆಕ್ಟ್ 7 ಗಂಟೆಗೆ ಅವನು ಹಾಲು ಅಂತ ಕಿರ್ಚಿದ್ದು ಗೊತ್ತಾಯ್ತು. 8ನೇ ದಿವಸ ನಾವು ಟೈಮ್ ನೋಡಲ್ಲ, ಹಾಲು ಒಂದು ಬಂದ್ರೆ 7 ಹಾಲು ಬಂದ 7 ಆಯ್ತು ಅಂತೇವೆ ನಾವು. ಅಂದ್ರೆ ಈ ಹಿಂದಿನ 7 ದಿವಸದ ಪ್ರತ್ಯಕ್ಷವನ್ನ ಅನುಸರಿಸಿ, ಮಾನ ಅಂದ್ರೆ ಪ್ರಮಾಣ, ಈ 7 ದಿವಸದ ಹಿಂದಿನ ಪ್ರತ್ಯಕ್ಷವನ್ನ ಅನುಸರಿಸಿ 8ನೇ ದಿನ ಗಡಿಯಾರ ನೋಡದೆಯೇ ಗಂಟೆ 7 ಆಯ್ತು ಅಂತ ನಾನು ಊಹಿಸಿದೆ ಅಲ್ವಾ, ಇದು ಅನುಮಾನ. ಇನ್ನು ಕೊನೆಯದ್ದು ಪ್ರತ್ಯಕ್ಷ ಅಂತ ಹೇಳುದು, ಅಂದ್ರೆ ಆಗಮ ಅಂತ ಹೇಳುದು. ಆಗಮ ಅಂತಂದ್ರೆ ನಾವು ಕಂಡಿಲ್ಲ, ನೀವು ಕಂಡಿಲ್ಲ, ಆದ್ರೆ ಕಂಡವರ ಮಾತಿದೆ. ಅವರೆಲ್ಲ ಕಂಡು ಹೇಳಿದ ಸಂಗತಿ, ಅವರಲ್ಲಿ ಭಾರಿ ನಮಗೆ ಆಪ್ತತ್ವ ಇದೆ. ಅವ್ರು ಯಾವತ್ತೂ ಯಾವ ವಿಷಯದಲ್ಲಿ ಯಾರಲ್ಲೂ ಸುಳ್ಳು ಹೇಳಿದವರಲ್ಲ. ಅಂತಹ ಋಷಿಗಳ ವೇದ ಮುಖವಾದ ಮಾತುಗಳೇನಿವೆ ಇದು ಆಗಮ ಅಂತ. ಹೀಗೆ 3 ಪ್ರಮಾಣಗಳಿಂದ ಒಂದು ವಿಷಯವನ್ನ ನಾವು ನಿರ್ಧಾರ ಮಾಡಬಹುದು. ಕಣ್ಣಿಗೆ ಕಾಣುವ ಸಂಗತಿಗಳಲ್ಲಿ ಪ್ರತ್ಯಕ್ಷ ಪ್ರಬಲ, ಕಣ್ಣಿಗೆ ಕಾಣದ ಸಂಗತಿಗಳಲ್ಲಿ ಆಗಮ ಪ್ರಬಲ. ಈ ಮಧ್ಯದಿದೆಯಲ್ವ, ಇದು ಯಾವಾಗಲೂ ಎಡವಟ್ಟೆ. ಒಂದೋ ಇಲ್ಲಿ ಪ್ರತ್ಯಕ್ಷದ ಸಹಕಾರ ಇದ್ರೆ ಸತ್ಯ ಆಗುತ್ತೆ, ಒಂದೋ ಆಗಮದ ಸಹಕಾರ ಇದ್ರೆ ಸತ್ಯ ಆಗುತ್ತೆ. ಇದೆರಡರ ಸಹಕಾರದ ಅದೇ ಎದ್ದು ನಿಂತ್ರೆ ಎಡವಟ್ಟೇ ಮಾಡುತ್ತೆ. ಅದರಿಂದಾಗಿ ನಮಗೆ ಈ 3ರಲ್ಲಿ 2 ಸ್ವತಂತ್ರವಾಗಿರುತ್ತೆ, ಒಂದು ಇನ್ನೆರಡನ್ನು ಅನುಸರಿಸಿಕೊಂಡಿದ್ರೆ ಅದಕ್ಕೆ ಅನುಸರಿಸಿರುವುದರಿಂದ ಅನುಮಾನ ಅಂತ ಹೆಸರು. ಆಚಾರ್ಯರಿಗೆ ವೇದ ಮತ್ತು ಪ್ರತ್ಯಕ್ಷದ ಒಳ್ಳೆಯ ಹಿಡಿತ ಇದ್ದದ್ರಿಂದ ಅನುಮಾನವನ್ನ ಯಾರಿಗೂ ಮುರಿಲಿಕ್ಕಾಗದ ಹಾಗೆ ಅದನ್ನು ಹಿಡಿದಿಡುವ ತಾಕತ್ತಿದ್ದಾದ್ರಿಂದಾಗಿ ಅವರನ್ನ ಅನುಮಾನ ತೀರ್ಥ ಅಂತಾನೆ ಕರೆದ್ರು. ಇನ್ನು ಕೆಲವು ದಿವಸಗಳ ಬಳಿಕ ಮತ್ತೆ ಇಬ್ರು ವಾದಿಸಿಂಹ, ಬುದ್ಧಿಸಾಗರ ಅಂತ ಉತ್ತರದ ಭಾಗದ ಬುದ್ಧನ ಅನುಯಾಯಿಗಳು, ತರ್ಕದ ಮತ್ತಿನಿಂದ ಕೊಬ್ಬಿದವರು, ಅವರು ಒಂದ್ಸರ್ತಿ ಬಂದು, ಅವರಿಗೆ ಎಲ್ಲೋ ಸುದ್ದಿ ಹೋಗಿದೆ ಇಲ್ಲಿ ಯಾರೋ ಒಬ್ರು ಭಾರಿ ಜ್ಞಾನಿಗಳಿದ್ದಾರಂತೆ, ಅವರನ್ನೊಂದ್ಸರ್ತಿ ಮಾತಾಡಿ ನೋಡಿ ಹೋಗ್ಬೇಕು ಅಂತ. ದೇಶಾದ್ಯಂತ ಅವ್ರಿಗೆ ಇದೇ ಕೆಲಸ, ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ. ಹೋಗೋದು, ಎಲ್ಲರ ಹತ್ರ ವಾದ ಮಾಡೋದು, ಅವ್ರ ಹತ್ರ ಜಯಪತ್ರ ಬರೆಸ್ಕೊಳ್ಳೋದು, ಮುಂದೋಗುದು. ಪ್ರತಿ ಸರ್ತಿ ಹೇಳ್ತಾ ಹೋಗುದು, ನನ್ನ ಹತ್ರ 672 ಪತ್ರಗಳಾಗಿವೆ, ನಾನು ಸೋತ್ರೆ ನಿಮ್ಗೆ ಇಷ್ಟನ್ನು ವಾಪಸ್ ಕೊಡ್ತೇನೆ, ಗೆದ್ರೆ ನಿಮ್ಮ ಇಡೀ ಸಂಸ್ಥಾನ ನನಗೆ ವಶವಾಗಿದೆ ಅಂತ ಒಂದು ಪತ್ರ ಬರ್ಕೊಡ್ಬೇಕು. ಹೀಗೆ ಎಲ್ಲ ಕಡೆ ಹೋದಲ್ಲಲ್ಲಿ ಇದೇ ಸುದ್ದಿಯನ್ನು ಹಬ್ಬಿಸಿಕೊಂಡು ಹೊರಡೋರು ಇಲ್ಲಿಗೂ ಬಂದ್ರು. ಅವ್ರು ಬಂದು ಅಚ್ಯುತ ಪ್ರಜ್ಞರ ಹತ್ರ ವಾದ ಮಾಡ್ಬೇಕು, ಯಾರಾದ್ರೂ ಇದ್ದಾರಾ? ಇಲ್ಲದಿದ್ರೆ ಮೊದಲೇ ಬರ್ಕೊಟ್ಬಿಡಿ, ಸುಮ್ನೆ ಯಾಕೆ ಮರ್ಯಾದೆ ಹೋಗುದು, ನಾವೇ ಇಲ್ಲಿ ಒಳಗೊಳಗೆ ಬರ್ಕೊಂಡು ತಗೊಂಡು ಹೋಗ್ತೀವಿ ಅಂದ್ರು. ಇಲ್ಲಪ್ಪ, ನಮ್ಮ ಹತ್ರ ಒಬ್ಬ ಯೋಗ್ಯರಿದ್ದಾರೆ, ಅವರನ್ನು ಕಳಿಸ್ತೇನೆ, ರೆಡಿ ಆಗಿರಿ ಅಂತ ಹೇಳಿ ಕಳಿಸಿದ್ರು. ಅವರಿಗೆ ಉಳ್ಕೊಳ್ಳೋ ವ್ಯವಸ್ಥೆ ಆಯ್ತು. ಮರು ದಿವಸ ಆಚಾರ್ಯರನ್ನ ಕರೆಸಿ ಆ ವಾಕ್ಯಾರ್ಥದ ಗೋಷ್ಠಿ ನಡೆಯಿತು. ನಡೆದ್ರೆ ಮೊದಲಿಗೆ ಭಾರಿ ವಾದಿಸಿಂಹ, ಭಾರಿ ಮಾತುಗಾರಿಕೆ. ಕೆಲವೊಂದ್ಸರ್ತಿ ಏನು ಅಂದ್ರೆ ನಿಮ್ಗೆ ಏನು ಅಂತ ಅರ್ಥ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಭಾರಿ ಮಾತಾಡಿ ಬಿಡು. ನೀವು ಮಾತಿನ ಮಧ್ಯದಲ್ಲಿ ಕೊಚ್ಕೊಂಡು ಹೋಗಿರ್ತೀರಿ, ಅರ್ಥ ಏನು ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ. ಆದ್ರೆ ಹಾಗೇನೆ ಈ ತರ್ಕದಲ್ಲೂ ಕೆಲವೊಂದ್ಸರ್ತಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂದು ವಿಷಯ ತಲೆಯೊಳಗೆ ಕೂಡುವ ಮುನ್ನ 5 ವಿಷಯ ಹೇಳ್ಬಿಡು, ಅದ್ರ ಮೇಲೆ ಪ್ರಭೇದಗಳನ್ನು ಮಾಡು, ವಿಕಲ್ಪಗಳು ಅಂತ ಹೇಳ್ತಾರೆ. ಹೀಗೆ ಆಚಾರ್ಯರನ್ನ ಸೋಲಿಸ್ಬೇಕು ಅಂತ ಅವನು 18 ವಿಕಲ್ಪಗಳನ್ನು ಮಾಡಿ ಒಂದು ಪ್ರಶ್ನೆಯನ್ನು ಮುಂದಿಟ್ಟ. ಆಚಾರ್ಯರು ಬಹಳ ಗ್ರಹಣ ಶಕ್ತಿಯಲ್ಲಿ ನಿಸ್ಸೀಮರಲ್ವಾ, ಹಾಗಾಗಿ ಅವನು ಹೇಳಿದ 18 ವಿಕಲ್ಪಗಳನ್ನು ಕೂಡ ಹೀಗಂದ್ರೆ ಹೀಗರ್ಥ, ಹೀಗಂದ್ರೆ ಹೀಗರ್ಥ, ಇನ್ನೊಂದರ ಅಂದ್ರೆ ಮತ್ತೊಂದರ್ಥ, ನೀವು ಎಲ್ಲೆಲ್ಲಿ ಹೋಗ್ತೀರಿ ಯಾವುದು ಕೂಡುದಿಲ್ಲ ಅಂತ ಏನು ಹೇಳಿದ್ರಿ ಅದೆಲ್ಲವನ್ನು ಒಂದ್ಸರ್ತಿ ನಿಜವಾಗಿ ವಾಕ್ಯಾರ್ಥದಲ್ಲಿ ಇರುವಂತಹ ಗಟ್ಟಿತನ ಏನಂದ್ರೆ ಹಿಂದಿನವ್ರು ಏನ್ ಹೇಳಿದ್ರು ಅದನ್ನಷ್ಟನ್ನು ಧಾರಣೆ ಮಾಡಿ ಒಂದ್ಸರ್ತಿ ನಾನು ಅರ್ಥ ಮಾಡಿಕೊಂಡದ್ದು ನಿಮ್ಮ ವಿಷಯ ಹೀಗಿದೆ ಅಂತ ಪ್ರಸ್ತಾವ ಮಾಡಿ ಆಮೇಲೆ ಅದನ್ನು ನಿಧಾನಕ್ಕೆ ಖಂಡನೆ ಮಾಡ್ತಾ ಅಥವಾ ಅದರ ಸರಿಯಾದ ಉತ್ತರವನ್ನು ಬಿಡಿಸ್ತಾ ಹೋಗುವುದು ಒಂದು ಕ್ರಮ. ಅವನು ನಿರೀಕ್ಷಣೆ ಮಾಡಲಿಲ್ಲ ಮೊದಲು ಈ 18 ವಾದಗಳನ್ನು 18 ವಿಕಲ್ಪಗಳನ್ನು ಇವರು ವಾಪಸ್ ಹೇಳ್ತಾರೆ ಅಂತ, ಅಲ್ಲೇ ಬೆವತ. ಆಮೇಲೆ ನಿಧಾನಕ್ಕೆ ಅದನ್ನೆಲ್ಲ ಬಿಡಿಸಿ 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 ಎಲ್ಲವನ್ನು ನಿರಾಕರಣೆ ಮಾಡಿದ್ರು. ಅಷ್ಟೊತ್ತಿಗೆ ಒಂದು ಹೊತ್ತಿದ ಕಾರ್ಯಕ್ರಮ ಮುಗಿಯಿತು. ಮುಗಿದಾಗ ಇನ್ನು ಮುಂದೆ ಉಳಿದದ್ದು ನಿಮ್ಮ ಪ್ರಶ್ನೆಗಳಿಗೆ ನಾಳೆ ವಾಪಸ್ ಉತ್ತರ ಕೊಡಲಾಗುವುದು ಅಂತ ಹೇಳಿದ್ರು. ಅವರು ವಾಪಸ್ ಹೋದ್ರು. ಹೆಚ್ಚಿನವರಿಗೆ ಅರ್ಥ ಆಯ್ತು ಇದು ನಾಳೆ ಬರಲ್ಲ ಅಂತ. ಆದ್ರೆ ಒಂದ್ಸರ್ತಿ ಎದುರಾಳಿ ಆದವರು ಅವರಿಗೆ ಸಮಯ ಟೈಮ್ ಪಾಸ್ ಅಂತ ಕೇಳಿದಾಗ, ಟೈಮ್ ಪ್ಲೀಸ್ ಅಂತ ಕೇಳಿದಾಗ ಕೊಡಬೇಕಾಗುತ್ತೆ. ಆಯ್ತು ಅಂತ ರಾತ್ರಿ ಎಲ್ಲ ವ್ಯವಸ್ಥೆ ಮಾಡಿ
ಬೆಳಿಗ್ಗೆ ಮತ್ತೆ ವಾದಕ್ಕೆ ಬಂದು ಕೂತಿದ್ದಾರೆ, ಊರವರೆಲ್ಲ ಬಂದು ಕಾಯ್ತಾ ಇದ್ದಾರೆ, ಇಲ್ಲ. ಅರ್ಧ 1:45, 2 ಗಂಟೆ 3 ಗಂಟೆ ಎಷ್ಟೊತ್ತಾದ್ರೂ ವಾಪಸ್ ಬರ್ಲಿಲ್ಲ. ಆಗ ಜನರಿಗೆ ಗೊತ್ತಾಯ್ತು ಇವ್ರು ನಿನ್ನೆನೆ ಸೋತಿದ್ರು, ಸುಮ್ನೆ ನಿನ್ನೆ ಜಟ್ಟಿ ಗಟ್ಟಿ ಅಂತ ಮಣ್ಣಿಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ಬೊಬ್ಬೆ ಹೊಡೆದ ಅನ್ನೋ ಹಾಗೆ ಇವರು ಸೋತಿದ್ದೇನೆ ಅಂತ ಹಿಂದೆ ಹೇಳಿದ್ರೆ ಪತ್ರಗಳನ್ನೆಲ್ಲ ಕೊಟ್ಟೋಗ್ಬೇಕಾಗತ್ತಲ್ವಾ ಅಂತ ನಾಳೆ ಇದರ ಮುಂದುವರಿಕೆ ಉತ್ತರವನ್ನು ನಾನು ಇನ್ನೂ ಸಹ ಸಮರ್ಪಕವಾಗಿ ಕೊಡ್ತೇನೆ ಅಂತ ಹೇಳಿದ್ರು ನಾಪತ್ತೆ. ಆಗ ಜನರಿಗೂ ಗೊತ್ತಾಯ್ತು ಇವರು ಸೋತು ಹೋಗಿದ್ದಾರೆ ಅಂತ. ಹೀಗೆ ಇಬ್ಬರು ಕೂಡ ಓಡಿ ಹೋದ ನಂತರ ಇಂಥ ಅನೇಕ ಜನರು ಬಂದಿದ್ರು ಆಚಾರ್ಯ ಹತ್ರ ವಾದ ಮಾಡ್ಲಿಕ್ಕೆ. ಅದೇ ಒಂದು ದೊಡ್ಡ ಪಟ್ಟಿ. ಒಬ್ಬೊಬ್ರು ಬಂದ ಆಚಾರ್ಯ ಯಾವತ್ತು ಯಾರನ್ನು ಹೋಗಿ ನಿಮ್ಗೆ ಗೊತ್ತಿದ್ರೆ ಹೇಳಿ ಅಂತ ಯಾವತ್ತೂ ಅವರೇ ಹೋಗಿ ವಾದಕ್ಕೆ ಕರೆದಂತಿಲ್ಲ. ಆದ್ರೆ ಅವ್ರ ಹತ್ರ ಬಂದಾಗ ನನ್ನನ್ನು ನೀವು ಪ್ರಶ್ನೆ ಮಾಡ್ತೀರಿ ಅಂತಂದ್ರೆ ನಾನು ನಿಮ್ಗೆ ಉತ್ತರ ಕೊಡ್ತೇನೆ ಅಂತ ಅನ್ನುವ ಸುಂದರವಾದ ನಿರೂಪಣೆಯನ್ನು ಮಾಡ್ತಾ ಇದ್ರು. ಹೀಗೆ ಮುಂದೆ ಕೆಲವರೆಲ್ಲ ಬಂದು ತರ್ಕ ಮಾಡ್ತಿದ್ರು, ಕೆಲವರು ವೇದಗಳಿಗೆ ಅರ್ಥ ಕೇಳ್ತಿದ್ರು, ಕೆಲವರು ಮೀಮಾಂಸದ ಹಿನ್ನೆಲೆ ಏನು ಅಂತ ಕೇಳ್ತಿದ್ರು. ಈ ತರದ ಒಂದು ಜ್ಞಾನದ ಪ್ರಖರತೆ ಅನ್ನೋದು ಪಂಡಿತರಿಂದ ಹಿಡಿದು ಸಾಮಾನ್ಯರಿಗೂ ಸೇರುವ ಒಂದು ವ್ಯಕ್ತಿತ್ವವನ್ನು ಆಚಾರ್ಯರು ಹೊಂದಿದ್ದನ್ನು ಒಂದ್ಸರ್ತಿ ಅಪ್ಪ ನೇರ ಕಣ್ಣಾರೆ ಕಂಡಾಗ ಅವರ ಮನಸ್ಸು ಕರಗಿ ಹೋಯಿತು. ನಾನು ಅಕಸ್ಮಾತ್ ಈ ಮಗುವಿಗೆ ಸನ್ಯಾಸ ತಗೊಳ್ಬೇಡ ಅಂತ ಏನಾದ್ರೂ ಹಠ ಮಾಡಿ ಬೇಡ ಅಂತ ಹೇಳಿದ್ದಿದ್ರೆ ಎಂಥ ಒಂದು ಸಮಾಜಕ್ಕೆ ದೊಡ್ಡ ನಷ್ಟ ಆಗ್ತಿತ್ತು ನನ್ನಿಂದ ಅಂತ ಮನತುಂಬಿ ಕರಗಿ ಮಗುವಿನ ಹತ್ರ ಬಂದು ಮಾತಾಡಿ ಮಗುವಿಗೆ ನಮಸ್ಕಾರ ಮಾಡಿ ಹೊರಟು ಹೋದ್ರಂತೆ. ನಾನು ಹಿಂದೆ ಮನಸ್ಸು ಸ್ವಲ್ಪ ದಿವಸ ಕೆಟ್ಟೋಗಿತ್ತು ನನಗೆ. ಏನು ಹೀಗಂದ್ರೆ, ನಾವು ಚಿಕ್ಕಂದಿನಲ್ಲಿ ಚೆನ್ನಾಗಿ ನಮ್ಮ ಕಣ್ಣಿಗೆ ಎಣ್ಣೆ ಬಿಟ್ಟಿಕೊಂಡು ದೇಹಕ್ಕೆ ಶ್ರಮ ಹಾಕಿಕೊಂಡು ಮಕ್ಕಳನ್ನ ಪಾಲಿಸಿ ಪೋಷಿಸಿ ಎಲ್ಲ ದೊಡ್ಡದು ಮಾಡಿದ್ರೆ ಅವರು ಇನ್ನೇನು ಊರು ಉದ್ಧಾರ ಮಾಡ್ಲಿಕ್ಕೆ ಹೋಗ್ತಾರೆ ಅಂದ್ರೆ ನಾವು ತಂದೆ ತಾಯಿಗಳು ಯಾಕಿರ್ಬೇಕು ಅಂತೆಲ್ಲ ತುಂಬಾ ಯೋಚನೆ ಮಾಡಿದ್ದೆ. ಆದ್ರೆ ಈಗ ಅನ್ನಿಸ್ತಾ ಇದೆ ನಾನು ಯೋಚನೆ ಮಾಡಿದ್ದೆಲ್ಲ ತಪ್ಪು. ನಿಜವಾದ ಶಾಸ್ತ್ರದ ತಿಳಿವಿನ ಎಷ್ಟೋ ಸಾವಿರ ಲಕ್ಷ ಮಂದಿಯ ಹಸಿವನ್ನ ಆಚಾರ್ಯರು ಅನಾಯಾಸವಾಗಿ ನೀಗ್ತಾ ಇದ್ದಾರೆ ಅಂತ ಅವರು ಕೂತು ಶಾಸ್ತ್ರಾರ್ಥ ಚರ್ಚೆಗಳನ್ನ ಆಗಾಗ ಆನಂದ ತೀರ್ಥರ ಹತ್ರ ಮಾಡ್ತಾ ಇದ್ರು. ಗುರುಗಳ ಜೊತೆಗೆ ಅನೇಕ ಸರ್ತಿ ಮಾತಿನಲ್ಲಿ ಸ್ವಲ್ಪ ಜಗಳನೂ ಆಗ್ತಿತ್ತು. ಆದ್ರೆ ಅದು ಕೊನೆಗೆ ಮೋಜಲ್ಲಿ ಕೊನೆಗೊಳ್ತಾ ಇತ್ತು. ಅದೇನು ತಾರಕಕ್ಕೆ ಹೋಗ್ತಿರ್ಲಿಲ್ಲ. ನೀವು ಹೀಗೆ ಹೇಳ್ತೀರಿ, ನಿಮ್ಮ ಶಾಸ್ತ್ರದಲ್ಲಿ ನಿಮ್ಮ ಶಾಸ್ತ್ರ ಬಹಳ ಹಾಗ ಈಗ ಅಂತ ಅವರವರಲ್ಲಿ ಅದೊಂದು ಸಹಜವಾಗಿ ಸಹೃದಯರಾದ ಇಬ್ಬರು ಪಂಡಿತರಲ್ಲಿ ನಡೆಯಬಹುದಾದ ಸಂವಾದ. ಹಾಗೆ ಗುರುಗಳ ಸನ್ನಿಧಿಯಲ್ಲಿ ಹೀಗೆ ನಡೀತಾ ಇರ್ಬೇಕಾದ್ರೆ ಒಬ್ಬರಿಗೆ ಸ್ವಲ್ಪ ಸಿಟ್ಟು ತಡಿಲಿಕ್ಕಾಗ್ಲಿಲ್ಲ. ಎಲ್ಲ ನಿಮ್ಗೆ ಗೊತ್ತಿರುವುದಾದ್ರೆ ಒಂದು ವಿಶೇಷ ಭಾಷ್ಯ ಬರೀರಿ ಅಂತ ಆಚಾರ್ಯರನ್ನು ಒಂದು ಆಕ್ಷೇಪದ ದನಿಯಲ್ಲಿ ಮಾತಾಡಿದ್ರು. ಆದ್ರೆ ಆಚಾರ್ಯರು ಆ ಕೊಂಕು ತಗೊಳ್ಳಿಲ್ಲ. ಭಾಷ್ಯ ಬರೀಬೇಕು ಅನ್ನುವಂತಹ ಆದೇಶವನ್ನು ಮಾತ್ರ ಸ್ವೀಕರಿಸಿದ್ರು. ಅದಕ್ಕೆ ಒಂದು ವಾರೀವ ಸಂತೋಹಿ ಗುಣಾಂಶ ತೋಷಿಣಃ. ಯಾವಾಗಲೂ ಸಜ್ಜನರಾದವರು ಯಾವುದೇ ರೀತಿ ಆಕ್ಷೇಪ ಮಾಡಿದ್ರು ಅದರಲ್ಲಿ ಹೌದಾದ ಸಂಗತಿ ಏನೋ ಅದನ್ನ ಮಾತ್ರ ತಗೊಳ್ತಾರೆ, ಅಥವಾ ಮಾಡಬೇಕಾದ ಸಂಗತಿ ಏನೋ ಅದನ್ನ ಮಾತ್ರ ಸ್ವೀಕರಿಸ್ತಾರೆ. ಉಳಿದ ವಿಷಯಕ್ಕೆ ಗಮನ ಕೊಡುವುದಿಲ್ಲ. ಹೌದು, ಸಮಾಜಕ್ಕೊಂದು ಅಗತ್ಯ ಇದೆ. ಯಾಕೆಂದ್ರೆ ಯಾವಾಗ ನೋಡಿದ್ರು ಬ್ರಹ್ಮಸೂತ್ರದ ಚರ್ಚೆ ನಡೆಯುವಾಗ ಈಗ ಹೇಳಿದ ಅರ್ಥ ಇದು ಕೂಡುವುದಿಲ್ಲ, ಇದಕ್ಕೆ ವೇದವ್ಯಾಸರ ಅನುಮತಿ ಇಲ್ಲ, ವೇದದ ಪುರುಷನ ಅಭಿಮತ ಇದಕ್ಕೆ ಹೊಂದುವುದಿಲ್ಲ ಅಂತ ನಿರೂಪಣೆ ಮಾಡಿದಾಗಲೆಲ್ಲ ಅವರಿಗೆ ಈ ತರದ ಪ್ರಶ್ನೆಗಳು ಬರ್ತಾ ಇತ್ತು. ಇವರು ಸರಿಯಾದ ಉತ್ತರ ಕೊಡ್ತಾ ಇದ್ರು. ಕೊನೆಗೆ ಅದರಲ್ಲಿ ಒಬ್ರು ಪೆಜತ್ತಾಯರ ಮನೆತನದ ಹಿರಿ ಸ್ವಾಮಿಗಳೊಬ್ರಿದ್ರು. ಅವರು ಈ ದಿಟವಾದ ಮಾತುಗಾರಿಕೆ, ಸ್ಪಷ್ಟವಾದ ಚಿಂತನೆ, ಅದರಲ್ಲಿ ಆ ಮಾತು ಕೇಳಿದ ಮೇಲೆ ಭಗವಂತನಲ್ಲಿ ಗೊತ್ತೇ ಇಲ್ಲದಂತೆ ಹೃದಯ ಆರ್ದ್ರವಾಗಿ ಭಕ್ತಿ ಹುಟ್ಟುವುದಕ್ಕೆ ಕಾರಣವಾಗುವಂತಹ ಮಾತುಗಳು, ಇದನ್ನೆಲ್ಲ ಗಮನಿಸಿ ಒಂದ್ಸರ್ತಿ ಪೂರ್ಣ ಪ್ರಜ್ಞರನ್ನ ಕರೆದು ಆನಂದ ತೀರ್ಥರನ್ನ ಕರೆದು ಹೇಳಿದ್ರಂತೆ, ನೋಡಪ್ಪ, ಈಗ ಇರುವ ಈ ಭಾಷ್ಯಗಳು, ಇದಕ್ಕೆ ಬಂದ ವ್ಯಾಖ್ಯಾನಗಳು, ಇದು ನಿಜವಾಗಿ ದೇವರ ಪರಿಚಯವನ್ನು ನಮಗೆ ಮಾಡದೆ ಮರೆಮಾಚುತ್ತಾ ಇದೆ ಅನ್ನೋದು ಹೌದಾದ್ರೆ ಖಂಡಿತ ಸರಿಯಾದ ಒಂದು ಸೂತ್ರಕ್ಕೆ ಭಾಷ್ಯವನ್ನು, ಉಪನಿಷತ್ತುಗಳಿಗೆ ಅರ್ಥವನ್ನು ತಾವು ಬರೆಯುವುದೇ ಶ್ರೇಯಸ್ಕರ ಅಂತ ನನಗೂ ಅನ್ನಿಸ್ತಾ ಇದೆ ಅಂತ ಒಬ್ರು ಹಿರಿಯ ವಯಸ್ಸಾದ ಸ್ವಾಮಿಗಳೊಬ್ರು ಹೇಳಿದ್ರಂತೆ. ಆಚಾರ್ಯರು ಕೂಡ್ಲೆ ಆಯ್ತು, ನಿಮ್ಮ ಅಪೇಕ್ಷೆಯನ್ನು ನಾನು ಖಂಡಿತ ಈಡೇರಿಸುವ ಪ್ರಯತ್ನ ಮಾಡ್ತೇನೆ ಅಂತ ಗುರುಗಳಿಗೆ ಅಭಿಮಾನದಿಂದ ಹೇಳಿ ದಿಗ್ವಿಜಯಕ್ಕೋಸ್ಕರ ಅಚ್ಯುತ ಪ್ರಜ್ಞರನ್ನ ಕೇಳಿಕೊಂಡು ಬನ್ನಿ ನನ್ನ ಜೊತೆಗೆ ಹೋಗೋಣ ಅಂತ ಕೇಳಿಕೊಂಡು ಅಲ್ಲಿಂದ ವಿಷ್ಣು ಮಂಗಲಕ್ಕೆ ಹೋದ್ರು. ವಿಷ್ಣು ಮಂಗಲದಲ್ಲಿ ನಾರಾಯಣನ ವಿಶಿಷ್ಟವಾದ ಸನ್ನಿಧಾನ,
ಅಲ್ಲಿ ಒಂದ್ಸರ್ತಿ ಏನಾಯ್ತು ಅಂತಂದ್ರೆ ಊರವರೆಲ್ಲ ಆಗ ಬಂದವರು ಯಾರು ಊರಿನಲ್ಲಿ ಹಿರಿಯರು ಇರ್ತಾರೆ ಅವರು ಭಿಕ್ಷೆ ಕೊಡುವಂಥದ್ದು, ಅಲ್ಲಿ ಅಡಿಗೆ ತಂದು ಹಾಕ್ತಾರೆ, ಅಡಿಗೆಯನ್ನು ಊಟ ಮಾಡುವಂಥದ್ದು. ಹಾಗೆ ಊಟ ಎಲ್ಲ ಆದ ಮೇಲೆ ಸುಮಾರು 200ಕ್ಕೂ ಮಿಕ್ಕಿದ ಆ ಪ್ರದೇಶದ ನೇಂದ್ರ ಅಂತ ಒಂದು ಬಾಳೆಹಣ್ಣಿದೆ, ಅದು ಬಹಳ ದೊಡ್ಡದಿರುತ್ತೆ, ಅದು ಒಂದು ತಿಂದ್ರೆ ಹೊಟ್ಟೆ ತುಂಬಬೇಕಂತದ್ದು. ಮತ್ತೆ ಅದು ಹಾಗೆ ತಿಂದ್ರೆ ಹೊಟ್ಟೆಯಲ್ಲಿ ಜೀರ್ಣನೂ ಆಗಲ್ಲ ಸುಲಭದಲ್ಲಿ, ಅದು ಸಾಮಾನ್ಯ ಬೇಯಿಸಿ ತಿಂತಾರೆ ಅಲ್ಲೆಲ್ಲ. ಆ ಅಂತಹ 200ಕ್ಕೂ ಮಿಕ್ಕಿದ ಬಾಳೆಹಣ್ಣನ್ನ ಊಟದ ನಂತರ ಅವ್ರಿಗೆ ಕೊಟ್ರೆ ಆರಾಮಾಗಿ ಊಟದ ನಂತರ ಅಷ್ಟನ್ನು ಸಿಪ್ಪೆ ಸುಲಿದು ನಿಮ್ಗೆ ಸ್ವಾಮಿ ಈಗ ನೀವೇ ತಗೊಳ್ಬೇಕು ಅಂತ ಕೊಟ್ಟಿದ್ದಕ್ಕೆ ಎಲ್ಲ ತಿಂದು ಮುಗಿಸಿದ್ರು. ಅಚ್ಯುತ ಪ್ರಜ್ಞರಿಗೆ ಆಶ್ಚರ್ಯ, ಅಲ್ಲ ಈ ಬಡನಡು ಚೂರು ಬೀಗ್ಲಿಲ್ಲಲ್ವಾ, ನಾವೊಂದ್ ಚೂರು ತಿಂದ್ರೆ ವಾಯುವಾಯ್ತು ಅಂತ ದರ್ರ ಅಂತ ತೇಗ್ತಾ ಕೂತ್ಕೋತೀವಿ, ಆಯ್ತಪ್ಪ ಉಸ್ಸಪ್ಪ ನಡಿಲಿಕ್ಕಾಗಲ್ಲ ಅಂತ ಇನ್ನೊಬ್ರು ಯಾರಾದ್ರೂ ಎತ್ಕೊಂಡು ಹೋಗ್ಲಿಕ್ಕೆ ಕಾಯ್ತೀವಿ, ನೀವು ನೋಡಿದ್ರೆ ಇಷ್ಟು ಆರಾಮಾಗಿ ಅದೆಲ್ಲ ಪುಷ್ಕಳವಾದ ಊಟವಾದ ಬಳಿಕ ಮತ್ತೆ ಈ ಹಣ್ಣುಗಳನ್ನ ತಿಂದು ಜೀರ್ಣಿಸಿಕೊಳ್ಳುವ, ತಿಂದ ಮೇಲೆ ನಡು ಸ್ವಲ್ಪವೂ ಬಡತನವನ್ನ ಕಳ್ಕೊಳ್ಳದೆ ಉಬ್ಬುವಿಕೆಯನ್ನ ಪಡ್ಕೊಳ್ಳದೆ ಹಾಗೆ ಆರಾಮಾಗಿದ್ದೀರಲ್ಲ, ಇದು ಹೇಗೆ ಅಂತ ಕೇಳಿದಾಗ ನಿಮ್ಗೇನು ಸ್ಪೆಷಲ್ ಏನಾದ್ರೂ ಅಗ್ನಿ ಇದೆಯಾ ಹೊಟ್ಟೆಯಲ್ಲಿ ಅಂತ ಕೇಳಿದ್ರಂತೆ. ಹೌದು, ನನಗೊಂದು ಎಲ್ಲರಿಗೆ ಒಂದು ಜೀವದ ಕೈಯಲ್ಲಿ ಇರಬೇಕಾದ ಹೆಬ್ಬೆರಳಿನ ಗಾತ್ರದ ಅಗ್ನಿ ಇದ್ರೆ, ನನಗೆ ಈಗ ನಿಮಗೆ ಕಣ್ಣ ಮುಂದೆ ಕಾಣುವ ಕೈಯ ಬೆರಳಿನ ಉದ್ದದಷ್ಟೇ ಒಂದು ಬೆಂಕಿಯ ತುಂಡು ಒಳಗೆ ತುಂಬಿಕೊಂಡಿದೆ, ವೈಶ್ವಾನರ ಅಂತ ಹೆಸರದಕ್ಕೆ. ಅದು ಸಿಕ್ಕಿದ ಎಲ್ಲ ಪದಾರ್ಥಗಳನ್ನು ದಹಿಸಿ ಹಾಕುವುದರಲ್ಲಿ ಸಮರ್ಥ. ನಾವು ನಿತ್ಯ ಪಾರಾಯಣ ಮಾಡ್ತೇವೆ, ಹೇಳ್ತೇವೆ ಊಟದಲ್ಲಿ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಪ್ರಾರ್ಥಿಸಿ ಊಟ ಮಾಡ್ಬೇಕು ನಾವು. ಹಾಗೆ ನೀವು ಊಟ ಮಾಡುವಾಗ ನಮ್ಗೆ ವೈಶ್ವಾನರು ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಇದ್ದಾನೆ ಅಂತ ಹೀಗೆ ಹೇಳಿದಾಗ ತುಂಬಾ ಖುಷಿಪಟ್ರು. ಎಲ್ಲಾ ತರಹದ ಸಿದ್ಧಿಗಳು ಈತನಿಗೆ ಇದೆಯಲ್ವಾ, ಬರೀ ಒಂದು ವಿದ್ಯೆ ಮಾತ್ರ ಅಲ್ಲ, ಎಲ್ಲ ನೈವೇದ್ಯವನ್ನು ಸ್ವೀಕರಿಸುವ ಶಕ್ತಿ ಇದೆ. ನಮ್ಗೆ ವಿದ್ಯೆ ನೈವೇದ್ಯ ಆಗ್ಬಿಡುತ್ತೆ, ಆದ್ರೆ ಅವರಿಗೆ ವಿದ್ಯೆನೂ ಇತ್ತು ನೈವೇದ್ಯನೂ ಇತ್ತು, ಎರಡನ್ನೂ ಆರಾಮಾಗಿ ಸ್ವೀಕರಿಸುವ ಶಕ್ತಿ ಇತ್ತು ಅಂತ ಸಂತೋಷ ಪಟ್ರು. ಅಲ್ಲಿಯೇ ಮುಂದೆ ಒಂದು ಪಯಸ್ವಿನಿ ಅಂತ ಒಂದು ತಟ ಇತ್ತು, ಆ ತಟದಲ್ಲಿ ದೇವಿಗೆ, ಚಂಡಿಕಾ ದೇವಿಗೆ ಮುಂದೆ ಅಸುರರ ಪಡೆಯನ್ನ ಸದೆಬಡಿ ಓಡಿ ಇಲ್ಲಿ ಬರ್ತಾಳೆ ಅಂತ ಆಚಾರ್ಯರು ನೆನಪಿಸಿ ಆ ಪಯಸ್ವಿನಿಯಲ್ಲಿ ಮುಳುಗು ಹಾಕಿ ಚಂಡಿಕೆಗೆ ವಿಶೇಷವಾದ ಪ್ರಾರ್ಥನೆಯನ್ನು ಸಲ್ಲಿಸಿ, ಮುಂದೆ ನೀನು ಬರುವ ಕಾರ್ಯಕ್ಕಾಗಿ ನಾನು ಕಾಯ್ತಾ ಇರ್ತೇನೆ, ಈಗ ನನಗೆ ಈ ದುಷ್ಟಶಕ್ತಿಯನ್ನು ನಿಗ್ರಹ ಮಾಡುವುದರಲ್ಲಿ ದಂಡನೆ ನನಗೆ ಪ್ರಧಾನವಾದ ಆಸ್ತಿ, ಇದರಲ್ಲೇ ನಾನು ನನ್ನ ಸಾಧ್ಯವಾದ ಮಾತಿನ ಬಲದಿಂದ ಆಗುವ ಭಗವಂತನ ವಿಷಯದಲ್ಲಿ ಅವರು ತೋರುವ ಕೆಟ್ಟ ನಡೆಗಳನ್ನೆಲ್ಲ ಪರಿಹರಿಸುವ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಯೋಚಿಸಿ ಅಲ್ಲಿಂದ ತಿರುವನಂತಪುರಕ್ಕೆ ಹೋದ್ರು. ಆರಾಮವಾಗಿ ಮೈಚಾಚಿ ಮಲಗಿದ ಅನಂತ ಶಯನನ ನೆಲೆಯಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು. ಅಲ್ಲೂ ಬ್ರಹ್ಮಸೂತ್ರ ಭಾಷ್ಯದ ವಿಶೇಷವಾದ ಚಿಂತನೆ ನಡೆಯಿತು. ಅಲ್ಲೂ ಅನೇಕ ಜನ ಶಿಷ್ಯರು ಅವರಿಗೆ ನಾವು ನಿಮ್ಮ ಶಿಷ್ಯರು ಅಂತ ಬಂದು ಶರಣಾಗತರಾದ್ರು. ಅಲ್ಲಿದ್ದವರಿಗೆಲ್ಲ ಭಯ, ಹಿಂದಿನ ತಲೆಮಾರುಗಳಿಗೆಲ್ಲ. ಈ ಹಿಂದಿನ ತಲೆಮಾರು ಯಾವಾಗ್ಲೂ ಹೊಸ್ತನ್ ಪಕ್ಕ ಒಪ್ಕೊಳ್ಳಲ್ಲ, ಅದು ಯಾವಾಗ್ಲೂ ಜನರೇಷನ್ ಗ್ಯಾಪ್ ಅಂತ ನಾವೊಂದು ಹೇಳ್ತೀವಿ. ಹಾಗೆ ಅವರೆಲ್ಲ ಸಿಟ್ಟು ಮಾಡ್ಕೊಂಡ್ಬಿಟ್ರು, ಏನೋ ಹೊಸ ತಲೆಮಾರುಗಳನ್ನೆಲ್ಲ ಇವನು ಏನೋ ಮೋಡಿ ಮಾಡಿ ಏನೋ ವಶೀಕರಣ ಇಟ್ಕೊಂಡಿದ್ದಾನೆ ಕಾಣುತ್ತೆ, ತುಂಬಾ ಜನರನ್ನ ತಮ್ಮ ವಶಕ್ಕೆ ತಂದ್ಕೊಂಡು ಓಡಾಡ್ತಿದ್ದಾನೆ ಅಂತೆಲ್ಲ ಸಿಟ್ಟು ಮಾಡ್ಕೊಂಡ್ರು. ಕೊನೆಗೆ ಕುದ್ಯಪುಸ್ತೂರು ಅಂತ ಒಂದು ಅಲ್ಲಿ ಅನಂತ ಶಯನದ ಪಕ್ಕದಲ್ಲಿ, ಅದಕ್ಕೆ ಆಚಾರ್ಯರು ಅಂದ್ರೆ ನಾರಾಯಣ ಪಂಡಿತರು ಅಪ್ರಾಂಶು ನೂತ್ನೋಪ ಪದಾಧಿವಾಸ ಅಂತ ಒಂದು ಹೆಸರು ಕೊಡ್ತಾರೆ. ಅದು ನಿಜವಾದ ಊರಿನ ಹೆಸರು ಕುದ್ಯಪುಸ್ತೂರು ಅಂತ. ಅದು ಕುದ್ಯ ಅಂತ ಸಂಸ್ಕೃತ, ತುಳುವಿನಲ್ಲಿ ಕುದ್ಯ ಅಂದ್ರೆ ಚಿಕ್ಕದು ಅಂತ, ಅದಕ್ಕೆ ಅಪ್ರಾಂಶು ಅಂತ ಸಂಸ್ಕೃತದ ಪದ ಬಳಸಿದ್ರು. ಪುಸ್ತು ಅಂದ್ರೆ ಹೊಸತ್ತು ಅಂದ್ರೆ ಹೊಸತು ಅಂತ ಅರ್ಥ, ಅದಕ್ಕೆ ನೂತ್ನ ಅಂತ ಶಬ್ದ ಬಳಸಿದ್ರು. ಅಂದ್ರೆ ದೇಶೀಯ ಶಬ್ದಗಳನ್ನ ಸಂಸ್ಕೃತೀಕರಣ ಮಾಡುವ ಒಂದು ವಿಶಿಷ್ಟ ಕಾವ್ಯ ಶೈಲಿಯನ್ನ ನಾರಾಯಣ ಪಂಡಿತರು ಈ ಕಾವ್ಯದ ತುಂಬಾ ಬಳಸಿದ್ದಾರೆ. ಅದರ ಮೂಲ ಹೆಸರು ಒಂದು ಇರುತ್ತೆ, ಆದ್ರೆ ಅದಕ್ಕೊಂದು ಸಂಸ್ಕೃತೀಕರಣಗೊಳಿಸುವಂತಹ ವಿಶಿಷ್ಟ ಶಬ್ದಗಳನ್ನು ಅವರು ಬಳಕೆ ಮಾಡಿದ್ದು ಇಲ್ಲಿ ವಿಶೇಷವಾಗಿ ಗೊತ್ತಾಗುತ್ತೆ. ಹೀಗೆ ಆ ನೂತ್ನೋಪ ಪದಾಧಿವಾಸಕ, ಆ ಹೆಸರಿನ ಊರಿನಲ್ಲಿ ವಾಸ ಮಾಡುವಂತಹ, ಆ ಊರಿನಲ್ಲಿ ಹುಟ್ಟಿದ ಒಬ್ಬ ವಿಶಿಷ್ಟ ವ್ಯಕ್ತಿ ಆಚಾರ್ಯರಿಗೆ ಆಕ್ಷೇಪ ಮಾಡಿದ.
ಹಿಂದಿನವರು ಇಲ್ಲಿ ತನಕ ಹೇಳಿದ ಬ್ರಹ್ಮಸೂತ್ರ ಭಾಷ್ಯದ ಅರ್ಥ ವಿವರವನ್ನು ನಿರಾಕರಿಸಿ ಒಂದು ತಪ್ಪು ಕೆಲಸವನ್ನು ಮಾಡ್ತಾ ಇದ್ದಾರೆ, ಇವರು ಪೂರ್ವ ಪರಂಪರೆಯನ್ನು ಅಪಚಾರ ಮಾಡ್ತಾ ಇದ್ದಾರೆ ಅಂತ ಆಕ್ಷೇಪ ಮಾಡಿದ್ರು. ಆಗ ಆಚಾರ್ಯರು ವಾಪಸ್ಸು ಕೇಳಿದ್ರು, ನಾನು ಹೊಸ್ತು ಬರಿಬೇಕು ಅಂತ ಹಠಕ್ಕೆ ಬಿದ್ದು ಹೇಳ್ತಿಲ್ಲ. ಈಗ ಹೇಳ್ತಾ ಇರುವ ಅರ್ಥದಲ್ಲಿ ಹೊಂದಾಣಿಕೆ ಇಲ್ಲ, ಅದು ಹಿಂದಿನ ಮುಂದಿನ ವಿಷಯಗಳಿಗೆ ವಿರೋಧ ಬರ್ತಾ ಇದೆ ಅಂತ ನಾನು ವಿವರಿಸ್ತಾ ಇದ್ದೇನೆ. ನನ್ನ ಪ್ರಶ್ನೆಗೆ ನಿನ್ನ ಹತ್ರ ಉತ್ತರ ಇದ್ರೆ ನಾನು ಮಾಡಿದ ಅಪಚಾರವನ್ನು ನೀನೇ ಪರಿಹಾರ ಮಾಡು. ಉತ್ತರ ಇಲ್ಲದೆ ಬರೀ ಬಡಾಯಿ ಕೊಚ್ಚೋದಾದ್ರೆ ನಿನ್ನ ಹತ್ರ ಮಾತುಕತೆಗೆ ಏನು ಸಮಯವೂ ಇಲ್ಲ, ಅದು ಅಗತ್ಯವೂ ಇಲ್ಲ, ವ್ಯರ್ಥ ಸಮಯ. ಇಷ್ಟು ಹೇಳಿದಾಗ ಬಾಯಿ ಮುಚ್ಚಿಕೊಂಡು ಹೋದ್ರು. ಸರಿಯಾದ ಉತ್ತರ ಬೇಕು ಅಂತ ನನ್ನ ಮನಸ್ಸಿಗೆ ಅನ್ನಿಸಿ ಅದಕ್ಕೆ ಬರಿಬೇಕು ಅಂತ ಅನ್ಸಿದ್ರೆ ಯಾರು ಎಲ್ಲಿ ಬಂದು ತಡೆದ್ರು ನನ್ನ ಭಾಷ್ಯದ ರಚನೆಯನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಾದ್ರೂ ತಡೆಯೋರಿದ್ರೆ ನನ್ನ ಪ್ರಶ್ನೆಗಳಿಗೆ ವಾಪಸ್ ಉತ್ತರ ಕೊಡ್ಲಿ, ನಾನು ಬರೆದ ಮೇಲೆ ಬೇಕಾದ್ರೆ ಅದಕ್ಕೆ ಖಂಡನೆ ಬರೀಲಿ, ಆದ್ರೆ ಅದು ಶಾಸ್ತ್ರೀಯವಾಗಿರ್ಬೇಕು, ಹಿಂದೆ ಹೇಳಿದ ಋಷಿಮುನಿಗಳ ದೊಡ್ಡವರ ವೇದದ ಮಾತುಗಳಿಗೆ ಅನುಗುಣವಾಗಿರ್ಬೇಕು ಅಂತ ಹೀಗೆ ಹೇಳಿದಾಗ ಆ ಮಾತಿನಲ್ಲಿದ್ದ ಗಡಸುತನ, ಅವರ ದೇಹದಲ್ಲಿದ್ದ ಲಕ್ಷಣ, ಇದನ್ನೆಲ್ಲ ನೋಡಿ ಜನ ಎಂಥ ಲಕ್ಷಣವಂತಿಕೆ, ಮಾತಿನಲ್ಲೂ ನಯ, ಆದ್ರೆ ಶತ್ರುಗಳನ್ನ ಅಂದ್ರೆ ಎದುರಾಳಿಗಳಾಗಿ ಬಂದವರನ್ನ ನೀಗಿಸುವಾಗ್ಲೂ ಉದ್ವೇಗಕ್ಕೊಳಗಾಗಲಿಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ, ಕೊಟ್ಟ ಮೇಲೆ ನೀವು ಏನ್ ಬೇಕಾದ್ರೂ ಮಾತಾಡಿ. ಆಗ್ಲೂ ಎದುರಾಳಿಗೆ ಇವ್ರ ಮೇಲೆ ಜೋರ್ ಮಾತಾಡಿ, ನೋಡಿ ಅವ್ರು ಎಂತ ಜೋರು ಮಾತಾಡ್ತಾರೆ ಅಂತ ಹೇಳ್ಬೇಕು ಅಂತಿದ್ದ. ಅವ್ರು ಜೋರೇ ಮಾತಾಡ್ಲಿಲ್ಲ, ವಿಷಯ ಮಾತ್ರ ಮಾತಾಡಿದ್ರು. ನಮ್ಗೆ ಕೆಲವೊಂದ್ ಸರ್ತಿ ಏನಾಗುತ್ತೆ, ನಮ್ಮ ಹತ್ರ ಉತ್ತರ ಇಲ್ಲ ಅಂದ್ರೆ ವಾಯ್ಸ್ ದೊಡ್ಡದಾಗುತ್ತೆ, ಅಥವಾ ಉತ್ತರ ಇಲ್ಲ ಅಂದಾಗ ಮಾತು ದೊಡ್ಡದಾಗುತ್ತೆ, ಕೆಲವೊಂದು ಉತ್ತರ ಇಲ್ಲ ಅಂದಾಗ ವಾದ ಜಾಸ್ತಿ ಆಗುತ್ತೆ. ಹಾಗೆ ಇವು ಏನೂ ಇಲ್ಲ, ಹೆಚ್ಚು ಮಾತು ಇಲ್ಲ, ಉದ್ವೇಗವೂ ಇಲ್ಲ. ಈ ಮಾತುಗಳನ್ನು ಕೇಳಿಸಿಕೊಂಡಂತಹ ಸಜ್ಜನ ಒಳಗೆ ಏನು ಹುಟ್ಟಿತು ಅಂದ್ರೆ ಎಲ್ಲ ಲಕ್ಷಣವಿಂದ ಶ್ರೀಮಂತವಾದ ಈ ವ್ಯಕ್ತಿ ಮಾತಿನಿಂದಲೂ ಶರೀರದಿಂದಲೂ ಅತ್ಯಂತ ಲಕ್ಷಣವಂತ ಅಂತ ಯಾರು ನಿಜವಾಗಿ ಅವರನ್ನು ಪ್ರಶ್ನೆ ಮಾಡಬೇಕು ಅಂತ ಬಂದ್ರು ಅವರೇ ಹೊಗಳಿದ್ರು. ಆಗ ಈ ಇನ್ನುಳಿದ ಕೆಲವರೆಲ್ಲ ತಮ್ಮ ಗುರುಗಳನ್ನ ಕಮ್ಮಿ ಮಾಡ್ತಾ ಇದ್ದಾರೆ ಇವರೆಲ್ಲ ಅಂತ ಯೋಚಿಸಿ, ನಮ್ದು ದೊಡ್ಡ ಲಕ್ಷಣ ಇದೆ, ನಮ್ಮ ಗುರುಗಳು ಪ್ರಕಾಂಡ ಪಂಡಿತರು, ಅವರೇನು ಸಾಧಾರಣ ವ್ಯಕ್ತಿ ಅಂತ ಅಂದ್ಕೊಳ್ಬೇಡಿ ಅಂತೆಲ್ಲ ವಾಪಸ್ ಅಂದ್ರು. ಅದು ಪ್ರಕಾಂಡ ಅಂದ್ರೆ ಕಾಂಡ ಮಾತ್ರ ದಪ್ಪ ಅಂತ, ಉಳಿದಿದ್ದೇನು ಇಲ್ಲ ಅಂತ, ಬೊಂಡಿ ಇಲ್ಲ ಒಳಗೆ, ಕಾಂಡ ಮಾತ್ರ ದಪ್ಪ ಅಂತ. ಅದು ಲಕ್ಷಣ ಶಾಸ್ತ್ರದಲ್ಲಿ ಸೊಂಟ ಮಾತ್ರ ದಪ್ಪ ಇರುವುದು ಅಂತ ಅನ್ನೋದು ಲಕ್ಷಣ ಅಲ್ಲ. ಸೊಂಟ ನಡು ಯಾವತ್ತು ಬಡ ಇರಬೇಕು, ಅಂದ್ರೆ ಬಡತನದಿಂದ ಕೂಡಿರ್ಬೇಕು. ಅದು ದಪ್ಪ ಇದ್ರೆ ಅದು ಲಕ್ಷಣ ಅಲ್ಲ. ಆದ್ರೆ ಆ ವ್ಯಕ್ತಿ ತನ್ನ ಗುರುಗಳನ್ನು ಲಕ್ಷಣವಂತ ಅಂತ ಈ ಹೆಸರಿನಿಂದ ಸಂತೋಷ ಪಡ್ತಾನೆ. ಲಕ್ಷಣ ಗೊತ್ತಿದ್ದವರೆಲ್ಲ ನಕ್ಕು ಸುಮ್ಮನೆ ಆಗ್ತಾರೆ, ಏನು ಹೇಳೋಲ್ಲ. ಆಚಾರ್ಯರು ಅದಕ್ಕೆ ಪ್ರತಿಯಾಗಿ ಏನು ಉತ್ತರ ಕೊಡದೆ ಅಲ್ಲಿಂದ ಸೀದಾ ಕನ್ಯಾಕುಮಾರಿಯ ಕಡೆಗೆ ಹೊರಡುತ್ತಾರೆ. ತಿರುವನಂತಪುರಂನ ಅನೇಕ ದೇವಸ್ಥಾನದ ಅಕ್ಕಪಕ್ಕದ ಸಜ್ಜನರ ಜೊತೆಗೆ ಮಾತುಕತೆ ನಡೆಸಿ ಧನುಷ್ಕೋಟಿಗೆ ಹೋಗಿ ಅಲ್ಲಿ ಮುಳುಗು ಹಾಕಿ ರಾಮೇಶ್ವರದಲ್ಲಿರುವ ರಾಮನೇ ನಾಥನಾಗಿರುವಂತಹ ಶಿವನ ಸ್ಥಾನದಲ್ಲಿ ತನ್ನ ಒಡೆಯನಾದ ರಾಮನನ್ನೇ ಹರಿಯನ್ನೇ ನೆನೆದು ಅಲ್ಲಿಂದ ಮುಂದೆ ಸಾಕ್ತಾರೆ. ಅಲ್ಲಿ ಒಬ್ಬ ಯಾರು ಆಚಾರ್ಯರಿಗೆ ಒಂದು ಇವತ್ತಿನ ಭಾಷೆಯಲ್ಲಿ ಆವಾಜ್ ಹಾಕುವುದು ಅಂತ, ಬರ್ಲಿ ನಮ್ಮ ಊರಿಗೆ ದಂಡ ಮುರಿತೇನವನದ್ದು ಅಂತ ಹೇಳಿದ್ರು. ಅಂದ್ರೆ ಯತಿಗಳದ್ದು ದಂಡ ಮುರಿಯಿತು ಅಂದ್ರೆ ಅದು ಅವರ ಒಂದು ಸನ್ಯಾಸಕ್ಕೆ ಭಂಗ ಬಂದ ಹಾಗೆ, ಅದು ತುಂಬಾ ರಕ್ಷಣೆ ಮಾಡ್ಕೊಂಡು ಇಟ್ಕೊಳ್ಬೇಕಾದದ್ದು. ಅದನ್ನು ಮುರಿದ್ರೆ ಅವರ ಮರ್ಯಾದೆ ಹೋಯ್ತು ಅಂತ ಲೆಕ್ಕ. ಆಚಾರ್ಯರು ಬೇಕು ಅಂತ ಅದೇ ಅವನು ಯಾವ ಜಾಗದಲ್ಲಿದ್ನೋ ಅಲ್ಲೇ ಹೋಗಿ ದಂಡವನ್ನ ಕೈ ಮುಂದೆ ಇಟ್ಟು, ತಗೋಪ್ಪ ಏನೋ ಮುರಿತೇನೆ ಅಂತ ಭಾರಿ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಿದ್ಯಲ್ಲಪ್ಪ, ತಗೋ, ನಿನಗೆ ಕಷ್ಟ ಯಾಕೆ, ನಾನಿರು ಅಲ್ಲಿಗೆ ಬಂದು, ಅಥವಾ ನಾನಿದ್ದಾಗ ತಗೊಳ್ಳಿ ಕಷ್ಟ ಆಗತ್ತೆ ಅಂತ ನೀನು ನಾನು ಇಲ್ಲದೆ ಇರುವ ಸಮಯನ್ನು ಹುಡುಕಿ, ಅದು ಬೇರೆ ನಾನು ಕೈಯಲ್ಲೇ ಹಿಡ್ಕೊಂಡು ಹೋದೆ ಅಂತ ಕಳ್ಳತನದಿಂದ ಇನ್ನೇನು ಮಲಗಿದ್ದಾಗ್ಲೂ ಇನ್ನೇನು ಮಾಡಿ ಕಷ್ಟಪಡುವ ಕೆಲಸ ಬೇಡಪ್ಪ, ನಾನೇ ಕೊಡ್ತಾ ಇದ್ದೇನೆ, ಮುರಿ ಇಂದ್ರು. ಅವನು ಆ ಸಿಂಹದ ಗರ್ಜನೆಯನ್ನು ಕೇಳಿದ ನರಿ ಹೇಗೆ ಬೆದರಿ ಓಡಿ ಹೋಗುತ್ತೋ, ಅವರು ಅಷ್ಟು ದಿಟ್ಟತನದ ಮಾತನ್ನು ಕೇಳಿದ ಮೇಲೆ ಅವರಿಗೆ ಪ್ರತ್ಯುತ್ತರ ಕೊಡುವ ಧೈರ್ಯ ಬರಲಿಲ್ಲ. ಅಲ್ಲಿಂದ ಕಾಲು ಕಿತ್ತ. ಅಲ್ಲಿಂದ ಹಾಗೆ ಶ್ರೀರಂಗಕ್ಕೆ ಬಂದರು. ಕಾವೇರಿಯ ತೀರದಲ್ಲಿ ಮಲಗಿದ ಶ್ರೀರಂಗನಲ್ಲಿ ತನ್ನ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು. ರಂಗ ಕಾವೇರಿಯಲ್ಲಿ ಮುಳುಗು ಹಾಕಿದ್ರು. ಅಲ್ಲಿಯ ಇನ್ನಷ್ಟು ಜನ ಶಿಷ್ಯ ಪರಂಪರೆ ರಾಣಿ ಜೇನು ಹೋದ ಹಾಗೆ ಅದರ ಉಳಿದ ಜೇನುಗಳೆಲ್ಲ ಬೆನ್ನ ಹಿಂದೆ ಬರುವ ಹಾಗೆ ಆಚಾರ್ಯರನ್ನ ಕಂಡವರಿಗೆಲ್ಲ ಇವ್ರ ಜೊತೆಗೆ ಸ್ವಲ್ಪ ಹೊತ್ತಾದ್ರೂ ಇರಬೇಕು, ಇವರನ್ನ ಸ್ವಲ್ಪ ಹೊತ್ತು ಮಾತಾಡಿಸ್ಬೇಕು, ಇವರ ಮಾತುಗಳನ್ನು ಸ್ವಲ್ಪ ಆದ್ರೂ ಕೇಳಿಸಿಕೊಂಡು ನನ್ನ ಬದುಕಿನ ಕ್ಷಣಗಳನ್ನು ಸಾರ್ಥಕ್ಯ ಪಡಿಸಿಕೊಳ್ಬೇಕು ಅಂತ ಬೆನ್ನ ಹಿಂದೆ ಅಟ್ಟಿಸಿಕೊಂಡು ಬರುವ ಹಾಗೆ ಬರ್ತಾ ಇದ್ರು. ಆಚಾರ್ಯರು
ಯಾರಿಗೆ ನಿಜವಾಗಿ ಜಿಜ್ಞಾಸೆ ಇತ್ತೋ ಅಲ್ಲಲ್ಲಿ ಕೂತು ಅಲ್ಲಲ್ಲಿ ಅತ್ಯಂತ ಪ್ರೀತಿಯಿಂದ ಮಾತಾಡ್ತಾ ಮತ್ತೆ ವಾಪಸ್ಸು ಬಡಗು ದಿಕ್ಕಿನತ್ತ ಅಂದ್ರೆ ಉಡುಪಿಯ ಕಡೆಯ ಹತ್ರ ಬಂದ್ರು. ಮತ್ತೆ ಉಡುಪಿಗೆ ಬಂದ ಸಂದರ್ಭದಲ್ಲಿ ಅನಂತಾಸನದ ನಾರಾಯಣನನ್ನು, ಅನಂತೇಶ್ವರ ಸ್ವಾಮಿಯನ್ನ ನೋಡಿ ಹೋಗಿ ಬಂದ ಅಷ್ಟು ದಿಗ್ವಿಜಯದ ವಿಶೇಷ ಕೃತಜ್ಞತೆಯನ್ನು ಭಗವಂತನಿಗೆ ಅರ್ಪಿಸಿದ್ರು. ಬೇರೆ ಬೇರೆ ಕಡೆ ಮತ್ತೆ ಪ್ರಯಾಣ, ಪಾಠ, ಪ್ರವಚನ, ಪೂಜೆ, ಪುರಸ್ಕಾರ, ಶಿಷ್ಯರ ಜೊತೆಗೆ ಒಡನಾಟ ಇದೆಲ್ಲ ನಡೀತಾ ಇತ್ತು. ಒಂದು ಸಭೆ ಇತ್ತು ಯಾವುದು. ಆ ಸಭೆಯಲ್ಲಿ ಹಿರಿಯರು ಯಾರೋ ಕೇಳಿದ್ರು, ತುಂಬಾ ಅಪರೂಪದ ಒಂದು ಸೂಕ್ತ ವೇದದಲ್ಲಿ ಬರುತ್ತೆ, ಇದಕ್ಕೆ ತಾವು ಅರ್ಥ ಹೇಳ್ತೀರಾ ಅಂತ ಒಬ್ರು ಹಿರಿಯರು ಕೇಳಿದ್ರು. ಅವರೇನು ತಿಳಿಯದವರಲ್ಲ, ಸ್ವಲ್ಪ ಚೆನ್ನಾಗಿ ವೇದಾಭ್ಯಾಸ ಮಾಡಿದವರೇ. ಹಾಗಾಗಿ ಸರಿಯಾದ ತಿಳುವಳಿಕೆ ನಮಗೆ ಇಲ್ಲ, ಅದನ್ನು ತಿಳಿಬೇಕು ಅಂತ ಬಯಕೆಯಿಂದ ಈ ಪ್ರಶ್ನೆ ಅಂತ ಈ ಸೂಕ್ತದ ಅರ್ಥವನ್ನು ಈ ಸಭೆ ಕೇಳುತ್ತೆ ಅಂತ ಹೇಳಿದರು. ಆಚಾರ್ಯರು ಅನಾಯಾಸವಾಗಿ ಅದರ ಅರ್ಥವನ್ನು ಬಿಡಿಸಿ ಹೇಳಿದರು. ಆದ್ರೆ ಆ ಸ್ಪಷ್ಟವಾಗಿತ್ತು, ಏನು ಸಂದೇಹ ಇರಲಿಲ್ಲ. ಆದ್ರೆ ಆ ಹಿರಿಯರು ಹೇಳಿದ್ರು, ಇಲ್ಲಿ ತನಕ ಇದಕ್ಕೊಂದು ಹೀಗೆ ಅರ್ಥ ಇತ್ತಲ್ವಾ, ಈ ಅರ್ಥ ಅಂದ್ರೆ ನಿಮ್ಮ ಅರ್ಥ ತಪ್ಪಿರ್ಬಹುದು, ನಾನು ಹೇಳಿದ್ ಸರಿ ಇರ್ಬೋದಲ್ವಾ ಅಂತ ಜಿಜ್ಞಾಸೆಯಲ್ಲಿ ವಾಪಸ್ ಪ್ರಶ್ನೆ ಕೇಳಿದ್ರು. ತಕ್ಷಣ ಆಚಾರ್ಯ ಹೇಳಿದ್ರು, ನೀವು ಹೇಳಿದ ಉತ್ತರವೂ ಸರಿ, ನಾನು ಹೇಳಿದ ಉತ್ತರವೂ ಸರಿ. ಯಾಕೆಂದ್ರೆ ವೇದಕ್ಕೆ ಕನಿಷ್ಠ ಪಕ್ಷ 3 ಅರ್ಥ ಇದೆ. ನೀವು ಅಧಿಭೂತದ ಅರ್ಥದಲ್ಲಿ ಹೇಳಿದ್ರೆ, ನಾನು ಅಧ್ಯಾತ್ಮದ ಅರ್ಥದಲ್ಲಿ ಹೇಳಿದ್ದೇನೆ. ಆ ಅರ್ಥ ವೇದಕ್ಕೆ ಇಲ್ಲ ಅಂತ ನಾನು ಹೇಳಿಲ್ಲ. ಆದ್ರೆ ನಿಜವಾಗಿ ವೇದದ ಕೊನೆಯ ಅರ್ಥ ಏನು, ಭಗವತ್ಪರವಾದ ಚಿಂತನೆಗೆ ನಿಂತರೆ ಮಾತ್ರ ಆ ವೇದಕ್ಕೆ ಸಾರ್ಥಕ್ಯ ಹೊರತು ನಮಗೆ ಸಾಮಾನ್ಯ ಲೋಕದ ವ್ಯವಹಾರಕ್ಕೆ ಬೇಕಿರುವ ಚಿಂತನೆಯನ್ನು ಅದು ಹೇಳುತ್ತೆ ಅಂತಾದ್ರೆ ವೇದ ಯಾಕೆ ಬೇಕು? ಅದಕ್ಕೋಸ್ಕರ 1000 ಕೋಟಿ ವರ್ಷಗಳ ಕಾಲ ತಪಸ್ಸು ಮಾಡಿದ ಋಷಿಗಳ ಜೀವನದ ಕಷ್ಟ ಯಾಕೆ ಬೇಕು? ಅದರಿಂದಾಗಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದದ್ದು ಭಗವಂತನನ್ನ. ಇದು ಕನಿಷ್ಠ 3 ಅರ್ಥ ಆದ್ರೆ ಮಹಾಭಾರತಕ್ಕೆ ಕನಿಷ್ಠ 10 ಅರ್ಥ. ಅಲ್ಲೂ ವಿಶೇಷವಾಗಿ ವಿಷ್ಣು ಸಹಸ್ರನಾಮದಂತಹ ಪೂರ್ವದ ಋಷಿಗಳೆಲ್ಲ ಸಂತೋಷದಿಂದ ಹಾಡಿ ಹೊಗಳಿದ ಗುಣವಂತಿಕೆಯನ್ನು ತಿಳಿಸುವ ಸಹಸ್ರನಾಮದ ಒಂದೊಂದು ನಾಮಕ್ಕೂ ಕೂಡ ಕನಿಷ್ಠ 100 ಅರ್ಥ, ಗರಿಷ್ಠ ಅಲ್ಲ, ಕನಿಷ್ಠ 100 ಅರ್ಥ. ಅದರಲ್ಲಿ ಈ ಶ್ರೀಮಾನ್ ಅನ್ನುವ ಶಬ್ದ 4 ಸಲ ಬರುತ್ತೆ. ಅಂದ್ರೆ 400 ಅರ್ಥ ಮಿನಿಮಮ್ ಬರೀ ಶ್ರೀಮಾನ್ ಅನ್ನುವ ಅರ್ಥಕ್ಕಿದೆ. ಅಂದ್ರೆ ಅವರಿಗೆ ಆ ಗಟ್ಟಿತನ ಏನು ಅಂತ ಯೋಚನೆ ಮಾಡಿ. ಶಾಸ್ತ್ರದ ಬಗ್ಗೆ ಸಿಕ್ಕಿಬಿದ್ರು ಆಚಾರ್ಯರು ಅಂತ ಕೆಲವರಿಗೆ ಒಳಗೊಳಗೆ ಭಾರಿ ಖುಷಿ ಆಯಿತು. ಬೇರೆ ರೀತಿಯಿಂದ ಅವರು ವೇದದ ಬಗ್ಗೆ ಕೇಳಿದ್ರೆ ಹೇಳ್ತಾರೆ, ವೇದಾಂತದ ಬಗ್ಗೆ ಕೇಳಿದ್ರೆ ಹೇಳ್ತಾರೆ, ಮೀಮಾಂಸದ ಬಗ್ಗೆ ಕೇಳಿದ್ರೆ ಹೇಳ್ತಾರೆ, ತರ್ಕದಲ್ಲಿ ನಮ್ಮನ್ನು ಪುಡಿ ಪುಡಿ ಮಾಡಿ ಬಿಡ್ತಾರೆ. ಇನ್ನೇನು ಶಾಸ್ತ್ರವನ್ನ ಅಲಂಕಾರವೋ, ತರ್ಕವೋ, ವ್ಯಾಕರಣವೋ, ಜ್ಯೋತಿಷವೋ ಏನು ಕೇಳಿದ್ರು ಮಾತಾಡ್ತಾರೆ ಇವರು. ಹಾಗಾಗಿ ಇವರನ್ನ ಸಿಕ್ಕಿಸಿ ಹಾಕ್ಲಿಕ್ಕೆ ಇದು ಸರಿಯಾದ ಅವರೇ ಕೊಟ್ಟ ಅಸ್ತ್ರದಿಂದ ಅವರಿಗೇ ಬಡಿಯಬೇಕು ಅಂತ. ಓಹೋಹೋ, 100 ಅರ್ಥಗಳು ಒಂದೊಂದು ನಾಮಕ್ಕಿದೆ ಅಂತ ನೀವು ಹೇಳಿದ್ರಲ್ವಾ. ಕೆಲವೊಮ್ಮೆ ಸುಮ್ಮನೆ ಭಾರಿ 100 ಜನ ಸೇರಿದ್ರೆ, ನಮ್ಮ ಇವತ್ತು ಉಪನ್ಯಾಸಕ್ಕೆ 500 ಜನ ಸೇರಿತ್ತು ಅಂತ ಒಂದ್ ಸೈಡ್ ಇಂದ ಫೋಟೋ ತೆಗೆದ್ರೆ ಒಂದು ಆ ಕಡೆ ತನಕನೂ ಕಾಣ್ತಾ ಇರುತ್ತೆ. ಅದನ್ನ ಎಡಿಟ್ ಮಾಡಿದ್ರಂತೂ ಇನ್ನೂ 1000 ಜನ ಕಾಣುತ್ತೆ. ಹಾಗೆ ಕೆಲವರಿಗೆ ಅವರವರ ಕಾರ್ಯಕ್ರಮವನ್ನು ಹೊಗಳಿಕೊಳ್ಳುವ ಒಂದು ಹೆಮ್ಮೆಯ ಭಾವ ಇರುತ್ತೆ. ಹಾಗೆ ಆಚಾರ್ಯರು ಕೂಡ ಸುಮ್ಮನೆ ಒಂದು ಬಿಟ್ಟುಬಿಟ್ಟಿದ್ದಾರೆ ವಾಕ್ಯ. ಅವರಿಗೆ ಹಿನ್ನೆಲೆ ಅದರದ್ದು ಏನು ಗಟ್ಟಿತನ ತಲೆಯಲ್ಲಿಲ್ಲ. 100 ಅರ್ಥ ಹೇಳುವುದು ಅಂದ್ರೆ ಅಷ್ಟು ಸುಲಭ ಅಲ್ಲ. ನಮಗೆ 100 ಅರ್ಥ ಹೇಳಿ ಅಂತ ಕೂತ್ರು. ಆಚಾರ್ಯ ಹೇಳಿದ್ರು, ಹೇಳ್ತೇನೆ ನಾನು ಹೇಳುವುದಿಲ್ಲ ಅಂತ ಯಾವತ್ತೂ ಬೆನ್ನು ತೋರಿಸಲ್ಲ. ನಾನು ಏನ್ ಮಾತಾಡ್ತೇನೋ ಅದಕ್ಕೆ ಪ್ರತಿಯೊಂದಕ್ಕೂ ನಾನು ಬದ್ಧನಾಗಿದ್ದೇನೆ. ಆಚಾರ್ಯರ ಒಂದು ಈ ಇಷ್ಟು ನಾವು ಗ್ರಂಥವನ್ನು ಓದುವಾಗ ಉಪಾಸನೆ ಅಥವಾ ಅನುಸಂಧಾನ ಮಾಡಬೇಕಾದ ಸಂಗತಿ ಏನು ಅಂದ್ರೆ, ಆಚಾರ್ಯರು ಏನ್ ಹೇಳ್ತಾರೋ ಅದನ್ನೇ ಅವರು ಬರೀತಾರೆ, ಅದನ್ನೇ ಅವ್ರು ನಡ್ಕೊಳ್ತಾರೆ. ನಮ್ಮಲ್ಲಿ ಏನು ಅಂದ್ರೆ ನಾವು ಹೇಳುವುದೊಂದು ಮಾಡುವುದೊಂದು, ತಲೆಯಲ್ಲಿ ಇರೋದು ಇನ್ನೊಂದು. ಹಾಗಾಗಿ ನಮ್ಗೆ ಯಾವುದು ಸಿದ್ಧಿ ಆಗಲ್ಲ. ಸಿದ್ಧಿ ಆಗ್ಬೇಕಾದ್ರೆ ಮೊದಲು ಬೇಕಾದ್ದೇನು ಅಂದ್ರೆ, ಏನ್ ಯೋಚಿಸ್ತೇವೋ ಅದು ಮಾತಿಗೆ ಬರಬೇಕು, ಏನ್ ಮಾತಾಡ್ತೇವೋ ಅದು ನಡೆಯಲ್ಲಿ ಇರಬೇಕು. ಅದು ಋಷಿಗಳ ಗುಣ. ನಮ್ಗೆ ಋಷಿ ಆಗ್ಲಿಕ್ಕೆ ಏನು ಕಷ್ಟ ಇಲ್ಲ. ಅದಕ್ಕೆ ಕಾಡಿಗೆ ಹೋಗ್ಬೇಕಾಗಿಲ್ಲ, ಜುಟ್ಟು ಬಿಡ್ಬೇಕಾಗಿಲ್ಲ, ದಂಡ ಇಟ್ಕೊಳ್ಬೇಕಾಗಿಲ್ಲ, ವ್ರತಾನುಷ್ಠಾನದಿಂದ ದೇಹ ದಣಿಸ್ಬೇಕಾಗಿಲ್ಲ. ಈ ಕರೆಕ್ಟ್ ಆಗಿ 3 ಏಕಸೂತ್ರದಲ್ಲಿ ತಂದ್ರೆ ಎಲ್ಲ ಶಕ್ತಿ ಏಕೀಕರಣವಾಗಿ ಭಗವಂತನ ಪದತಲಕ್ಕೆ ಮುಟ್ಟಿದ್ರೆ ಅವನು ಋಷಿ ಆಗಿ ಬಿಡುತ್ತಾನೆ. ಹಾಗಾಗಿ ನಾನು ಆಡಿದ ಮಾತಿಗೆ ಯಾವತ್ತೂ ಬದ್ಧ ಹೊರತು ಬೆನ್ನು ಹಾಕುವವನಲ್ಲ. ಆದ್ರೆ ನನ್ನದೊಂದು ಕಂಡೀಷನ್ ಇದೆ. ನಾನು ಪ್ರತಿಯೊಂದು ಪದಕ್ಕೂ ಕೂಡ ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಋಷಿ ಮುನಿಗಳು ಕೊಟ್ಟ ಅರ್ಥವನ್ನೇ ನಿಮ್ಮ ಮುಂದೆ ಇಡುತ್ತೇನೆ. ಆದ್ರೆ ಅಷ್ಟನ್ನೂ ನೀವು ನೆನಪಿಟ್ಕೊಂಡು ನನಗೆ ಮರಳಿ ಹೇಳಬೇಕು. ಈ ಕರಾರಿಗೆ ನೀವು ಒಪ್ಪಿಗೆ ಸೂಚಿಸುವುದಾದ್ರೆ ಮಾತ್ರ ನಾನು ನಿಮಗೆ 100 ಅರ್ಥ ಹೇಳ್ತೇನೆ. ಅವ್ರಿಗೆ ಏನ್ ಅನ್ನಿಸ್ತು,
ಇವರೇನೋ ನಮ್ಮನ್ನ ಬ್ಲಫ್ ಮಾಡ್ತಿದ್ದಾರೆ. ಸುಮ್ಮನೆ 100 ಅರ್ಥ ಹೇಳಿದ್ರೆ ಎಲ್ಲಿ ಸಿಕ್ಕಿ ಬೀಳ್ತೇನೋ ಅಂತ ನನ್ನನ್ನು ನೀವು ಅರ್ಥ ಹೇಳಬೇಕು. ತನಗೆ 100 ಅರ್ಥ ಹೇಳಿಕ್ ಸಾಧ್ಯ ಇಲ್ಲ. ನೀವು ವಾಪಸ್ ಹೇಳ್ಬೇಕು ಅಂದ್ರೆ ನಾವು ಸ್ವಲ್ಪ ಹಿಂದೆ ಸರಿತೇವಲ್ಲ. 100 ಅರ್ಥ ಹೆಂಗೊಪ್ಪ ನೆನ್ಪಿಟ್ಕೊಳ್ಳೋದು, ಆಮೇಲೆ ಏನ್ಮಪ್ಪ ಸೋತು ಬಿಟ್ರೆ ಅಂತ ನಾವು ಹೆದರ್ತೇವೆ, ಕೇಳಲ್ಲ ಅಂತ ನೀವು ಯೋಚನೆ ಮಾಡ್ತೀರಾ. ಸುಮ್ಮನೆ ಇಲ್ಲ, ನೀವು ಹೇಳಿ ನಾವು 100 ಅರ್ಥ ಹೇಳ್ತೀವಿ ಅಂತ ಸುಮ್ಮನೆ ಉಡಾಫೆ ಮಾತಾಡಿದ್ರು. ಆಚಾರ್ಯರು ಕ್ರಮ ಪ್ರಕಾರ ಆ ಶಬ್ದ ಎಷ್ಟು ಚೆನ್ನಾಗಿದೆ ಅಂದ್ರೆ, ಪ್ರತ್ಯಯ ಪ್ರಕೃತಿ ಸಂಗಮ ಭಂಗಿ ಶಬ್ದಶಾಸ್ತ್ರ ವಿಹಿತಾಂ ಪ್ರತಿದರ್ಶ್ಯ ಶುದ್ಧಧಿ ಶ್ರುತಿ ಶತ ಸಿದ್ಧಾನ್ ಅಭ್ಯದಾತ್ ಸಪತಿ ವಿಶ್ವ ಪದಾರ್ಥಾನ್. ವಿಶ್ವ ಅಂತ ಮೊದಲ ಪದ. ಆ ವಿಶ್ವ ಅನ್ನುವ ಪದದ ಕ್ರಮವಾದ 100 ಅರ್ಥಗಳಿಗೆ ಬೇಕಿರುವ ಅಷ್ಟೂ ಹಿನ್ನೆಲೆಗಳನ್ನ ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ವೇದವ್ಯಾಸರು ವೇದ ಪುರುಷ ಕೊಟ್ಟಿರುವ ಅರ್ಥಗಳನ್ನು ಬಿಡಿಸಿ ಹೇಳ್ತಾ ಬಂದ್ರು. ಇನ್ನು 100 ಮುಟ್ಟಿರ್ಲಿಲ್ಲ, ಒಂದು 40-50 ಆಗಿದೆ. ಇವು 10 ಆಗುವಾಗಲೇ ಮುಖ ಕಪ್ಪಿಟ್ಟಿದೆ. ನಮ್ಮಲ್ಲಿ ಸಾಮಾನ್ಯ ಮನೆಯಲ್ಲಿ ಯಾರೋ ಒಬ್ಬ ಮದುವೆ ಆಗುವಾಗ ಹೆಣ್ಣನ್ನು ನೋಡ್ಲಿಕ್ಕೆ ಹೋದಾಗ ನಂಗೆ ಉಪ್ಪಿಟ್ಟು ಬಹಳ ಇಷ್ಟ ಅಂತ ಹೇಳಿಬಿಟ್ಟಿದ್ದ. ಆಮೇಲೆ ಮದುವೆ ಆದ್ಮೇಲೆ ದಿನಾ ಉಪ್ಪಿಟ್ಟೆ, ಅವನ ಮುಖ ಕಪ್ಪಿಟ್ಟಿದೆ ಅಂತ ಹಾಗೊಂದು ಕತೆ. ಇಲ್ಲಿ ಇವ್ರು ನಿಜವಾಗಿಯೂ ಮುಖ ಕಪ್ಪಿಟ್ಟು ಹೋಯ್ತು. ಹೇಗೆ ಹೇಳುದು? ಯಾಕಂದ್ರೆ ಅವ್ರು ವಾಪಸ್ಸು ಸಕಾರಣವಾಗಿ ಹೇಳ್ಬೇಕು. ಸುಮ್ಮನೆ ಅದಕ್ಕೊಂದು ಅರ್ಥ, ಇದು ಒಂದು ಅರ್ಥ, ಇನ್ನೊಂದು ಅರ್ಥ ಅಲ್ಲ. ಅವ್ರು ಏನ್ ಕಾರಣ ಕೊಟ್ಟು ಹೇಳಿದ್ರೆ ಅದನ್ನ ಹೇಳ್ಬೇಕು. ಹೋಗ್ತಾ ಹೋಗ್ತಾ ಮುಖ ಬಿಳಿಸ್ಕೊಂಡ್ ಬಿಡ್ತು ಎಲ್ರದ್ದು. ನಿಮ್ಮನ್ನು ನೋಡಿದ್ರೆ ಅರ್ಥ ಆಗ್ತಾ ಇದೆ, ನೀವು ವಾಪಸ್ ಹೇಳುದ್ರಲ್ಲಿ ಎಷ್ಟು ನಿಸ್ಸೀಮರು ಅಂತ. ಸಾಕು, ಇದಕ್ಕಿಂತ ಹೆಚ್ಚು ಹೇಳಿ ನನಗೆ ನಿಮ್ಮ ತಲೆಯಲ್ಲಿ ಉಳಿಯತ್ತೆ ಅಂದ್ರೆ ನಾನು 100 ಅಲ್ಲ 2000 ಹೇಳ್ತೇನೆ ನಿಮಗೆ. ಸುಮ್ಮನೆ ನಾನು ಕೋಣನ ಮುಂದೆ ಕಿನ್ನರಿ ಬಾರಿಸಿದಾಗ ನಿಮ್ಗೆ ಹೇಳಿ ಏನು ಉಪಯೋಗ ಅಂತ ಆಚಾರ್ಯರು ಅದರ ಬಗ್ಗೆ ಏನು ಮುಂದುವರಿಸದೆ ಅಲ್ಲಿಗೆ ನಿಲ್ಸಿದ್ರು. ಅವರಿಗೆ ವಾಪಸ್ ಆಕ್ಷೇಪ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ನಾವು 10-40 ಆದ್ರೂ ಹೇಳಿದ್ರೆ ಮುಂದೆ ನೀವು ಹೇಳಲಿಲ್ಲ ಅನ್ನೋದನ್ನ ನಾವು ಆಕ್ಷೇಪ ಮಾಡ್ಬೋದು. ಏನೂ ಹೇಳಲಿಕ್ಕಾಗದೆ ಎಲ್ಲ ಸುಮ್ಮನಾದ್ರು. ಇನ್ನು ಆ ಸಭೆಯಲ್ಲಿ 6 ಅಂಗಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಿದ ವೇದಜ್ಞರು, ಇತಿಹಾಸದಲ್ಲಿ ಚತುರರು, ಪುರಾಣಗಳಲ್ಲಿ ಶಿಕ್ಷಿತರು, ಉಳಿದಂತೆ ಇನ್ನೂ ಅನೇಕ ಶಾಸ್ತ್ರಗಳನ್ನು ಚೆನ್ನಾಗಿ ತಿಳಿದವರು, ಇವರೆಲ್ಲರೂ ಕೂಡ ಆಚಾರ್ಯರನ್ನ ಬೆನ್ನು ಹಿಡಿಲಿಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಇವ್ರು ಏನ್ ಕೇಳಿದ್ರು ಎಷ್ಟು ಚೆನ್ನಾಗಿ ಸಾಕೂತವಾದ ಅರ್ಥಗಳನ್ನ ನಿರೂಪಣೆ ಮಾಡುತ್ತಾರೆ. ಮನಸ್ಸಿಗೆ ಎಷ್ಟು ಹೃದಯ ಅಂತ ಅನ್ಸುತ್ತೆ. ಇದನ್ನು ಕೇಳಿದಷ್ಟು ಮತ್ತೂ ಕೇಳಬೇಕು, ಇವ್ರತ್ರನೇ ಇರಬೇಕು, ಇವ್ರತ್ರನೇ ನಿಜವಾಗಿ ಪಾಠ ಕಲಿಬೇಕು ಅಂದ್ರೆ ಇವ್ರತ್ರನೇ ಕಲಿಬೇಕು. ಇನ್ಯಾರ ಹತ್ರ ಏನ್ ಕಲ್ತರೂ ಅದು ಶಾಸ್ತ್ರವೇ ಅಲ್ಲ ಅಂತ ಅನ್ನಿಸುವಷ್ಟು ನಿಜವಾದ ಶಾಸ್ತ್ರಾಸಕ್ತರೆಲ್ಲ ಇವರ ಬೆನ್ನ ಹಿಂದೆ ಬಂದು ನಾವು ನಿಮ್ಮ ಶಿಷ್ಯರು, ನಮ್ಮನ್ನು ಸ್ವೀಕರಿಸಿ ಅಂತ ಬರ್ತಿದ್ರು. ಇನ್ನೊಂದು ದೇವಸ್ಥಾನಕ್ಕೆಲ್ಲೋ ಹೋಗಿದ್ರು. ಹೋದಾಗ ಅಲ್ಲಿ ಕೇರಳದ ಪರಿಸರದ ಪಂಡಿತರೆಲ್ಲ ಸೇರ್ಕೊಂಡಿದ್ರು. ಅವರು ಏನು ಸಾಮಾನ್ಯರಲ್ಲ, ಒಳ್ಳೆ ವಿದ್ವತ್ತಿನಲ್ಲಿ ಒಂದು ಗರಿಷ್ಠ ಮಟ್ಟವನ್ನು ಮುಟ್ಟಿದವರೇ. ಆದ್ರೆ ನೇರವಾಗಿ ತಾವೇ ಏನಾದ್ರೂ ಮಾತಾಡಿದ್ರೆ ನಮ್ಗೆ ಅವಮಾನ ಆಗುತ್ತೆ ಅಂತ ಪರ ಊರಿನಿಂದ ಒಂದಿಷ್ಟು ಉತ್ಸವಕ್ಕೆ ಅಂತ ಬಂದ ಅಲ್ಲಿ ವಿದ್ವಾಂಸರಿದ್ರು. ಅವರಿಗೆ ಇವರ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ಅವರನ್ನು ಪುಸಲಾಯಿಸಿದ್ರು. ನೋಡಿ, ನಾವು ಕೆಲವು ಪ್ರಶ್ನೆಗಳನ್ನು ಕೇಳ್ತೀವಿ, ಅದನ್ನ ನೀವು ಕೇಳಿ, ನಮ್ಗೇನು ಹೆಸರು ಬೇಡಪ್ಪ, ನಾವು ಹೆಸರಿಗೋಸ್ಕರ ಇರೋರಿಲ್ಲ. ನೀವು ಕೇಳಿದ್ರು ಒಂದು ಸಭೆಯಲ್ಲಿ ನಿಮ್ಗೊಂದು ಮರ್ಯಾದೆ ಬರುತ್ತೆ. ನೀವು ದೂರದ ಊರಿಗೆ ಬಂದವರಿಗೆ ನಮ್ದೊಂದು ಮರ್ಯಾದೆ ಕೇಳಿ ಅಂತ ಅವ್ರನ್ನ ಪಂಪ್ ಮಾಡಿ ಮುಂದೆ ಬಿಟ್ಟರು. ಅವರು ಪಾಪ ಅವರಿಗೇನು ಎಂಥದ್ದೇನು ಆಕ್ಷೇಪನೂ ಅಲ್ಲ, ಪ್ರಶ್ನೆ ಚೆನ್ನಾಗಿತ್ತು, ಸರಿಯಾದ ಪ್ರಶ್ನೆ. ನಮ್ಗೆ ಹೀಗೆ ಎಲ್ಲಾ ಕಡೆಯಲ್ಲೂ ಅನುಭವ ಇರುವುದು ಈ ಉತ್ತರದ ಹಿನ್ನೆಲೆಯಲ್ಲಿ ಅಂತ ಅವರೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು. ಆಚಾರ್ಯರಿಗೆ ಗೊತ್ತಾಯ್ತು ಇದು ಇವರ ಪ್ರಶ್ನೆ ಅಲ್ಲ, ಎಲ್ಲಿಂದಲೋ ಬಾಡಿಗೆ ತಂದ ಪ್ರಶ್ನೆ ಅಂತ. ಅವರಿಗೆ ಏನು ಹೇಳಿಲ್ಲ. ಈ ಬಾಡಿಗೆ ಕೊಟ್ಟವರಿದ್ದಾರಲ್ಲ ಕೆಲವರು ಅಂತ ಅವರನ್ನೇ ಹಿಡ್ಕೊಂಡು ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟು, ಇದನ್ನ ನಿಮ್ಮ ಹತ್ರ ಯಾರು ಕೇಳಿದಾರೋ ಅವರಿಗೂ ಹೇಳಿಬಿಡಿ ಅಂತ ಮುಗಿಸಿಬಿಟ್ರು. ಅವ್ರು ಕಂಗಾಲು, ಏನಕ್ಕೆ ಹೀಗೆ ಆಗ್ತಿದೆ ಒಳಗಿನಿಂದ. ಆದ್ರೆ ಆ ಪ್ರಶ್ನೆ ಕೇಳಿದವರಿಗೆ ನಿಜವಾಗಿ ಆಚಾರ್ಯರ ಆ ವೈದುಷ್ಯ ಹೆಚ್ಚು ಇಷ್ಟ ಆಯಿತು. ಮುಂದೆ ಅದೇ ಪಂಡಿತರ ಒಂದು ಪರಿಸರದಲ್ಲಿ ತಂತ್ರಶಾಸ್ತ್ರ, ತರ್ಕಶಾಸ್ತ್ರ ಇವರೆಲ್ಲ ಎಲ್ಲಿ ಕೇಳಿದ್ರಲ್ಲಿ ಹೇಳ್ತಾರೆ. ಈ ವೇದದಲ್ಲಿ ಕೆಲವು ಏನಂತಾರೆ ಅದಕ್ಕೆ, ಈ ಕೂಟ ಪದ್ಯಗಳು ಅಂತ ಇರ್ತವೆ. ಅಂದ್ರೆ ಒಂಥರ ಗೂಢ ಸೂತ್ರಗಳಿದ್ದ ಹಾಗೆ, ಏನು ಅರ್ಥ ಆಗಲ್ಲ ಅಂಥದ್ದೊಂದು ಸೂಕ್ತದ ದಾನ ಸೂಕ್ತ ಅಂತ ಒಂದು ಭಾಗ ಇತ್ತು. ಅದರಲ್ಲಿ ಮೇಲ್ನೋಟಕ್ಕೆ ಅದೇನೋ ಒಂದು ಕಥೆ ಹೇಳುತ್ತೆ, ಇಂದ್ರನ ಮತ್ತು ಅಪಾಲ ಅಂತನ್ನುವ ಹೆಣ್ಣು ಮಗಳ ಹಿನ್ನೆಲೆಯಲ್ಲಿ ಬಂದ ಕಥೆ. ಅದನ್ನು ನೀವು ಹೇಳಿ ಅಂತ ಹೇಳಿದಾಗ ಆ ಅರ್ಥವನ್ನ ಆಚಾರ್ಯರು ಬಿಡಿಸಿದ್ರು. ಅದರಲ್ಲಿ ಅವನೇನು ಅಲ್ಲೊಂದು ದಾನ ಶಬ್ದಕ್ಕೆ ಸಂಬಂಧಪಟ್ಟಾಗೆ ಪೃಣದಾನೆ ಅನ್ನುವ ಧಾತುವಿನ ಅರ್ಥವನ್ನ ಆಚಾರ್ಯರು ಹೇಳಿದ್ರೆ, ಪ್ರಣೀಯಾತ ಅನ್ನೋದು ಪ್ರಣದಾನೆ ಅಲ್ಲ, ಅದು ಪಾಲನೆ ಅನ್ನುವ ಹಾಗೆ ಏನೋ ಹೇಳಿದ.
ಆಚಾರ್ಯ ಹೇಳಿದ್ರು, ಮೊದಲು ಅಕ್ಷರಾಭ್ಯಾಸ ಮಾಡ್ಕೊಂಡ್ ಬಾ, ಪೃಣ ಹೇಗಾಗತ್ತೆ, ಪ್ರೀಂಗ್ ಪ್ರೀಣನೆ, ಪ್ರೀಂಗ್ ಹೇಗಾಗತ್ತೆ, ಪೃಣ ಹೇಗಾಗತ್ತೆ, ಅದನ್ನ ಬಿಡಿಸಿ ಧಾತುಗಳ ಲೆಕ್ಕಾಚಾರ ಹಾಕೊಂಡು ಮೊದಲು ಅಕ್ಷರಾಭ್ಯಾಸ ಮಾಡಿ ಬಾ, ಆಮೇಲೆ ವಾದಕ್ ಬಾ ಅಂತ ನಗತಾ ನಗತಾ ಹೇಳಿದ್ರೆ ಅವ್ನು ಕಂಗಾಲಾಗಿ ಹೋದ. ಹೌದಲ್ಲ, ಇಷ್ಟು ಸಾಮಾನ್ಯ ವಿಷಯ ಯೋಚನೆ ಮಾಡಿದ್ರೆ ನಾನೇನು ಆಕ್ಷೇಪ ಮಾಡಿ ದೊಡ್ಡ ವಿದ್ವಾಂಸ ಅಂತ ಅನಿಸಿಕೊಂಡು ಅವನು ಧಾತುವಿನ ಲಕ್ಷಣವೇ ನನಗೆ ಬರಲ್ದ ಅಂತ ಗೊತ್ತಾಗಿ ಮುಖ ಸಪ್ಪೆಯಾಗಿ ಅಲ್ಲಿಂದ ಹೊರಟು ಹೋದ. ಆದ್ರೆ ಅದರಲ್ಲಿ ಅಪಾಲ ಅನ್ನುವ ಶಬ್ದದ ಅರ್ಥವನ್ನ ಹಿಂದಿನಿಂದ ಬಂದ ಅರ್ಥವನ್ನ ಯಾರೋ ಒಬ್ರು ಹೇಳಿ ಹೀಗಲ್ವಾ ಅರ್ಥ ಅಂದ್ರು. ನೀವು ಹೇಳಿದ ಅರ್ಥ ರೂಢಿಯಲ್ಲಿ ಇರಬಹುದು, ಆದ್ರೆ ಅದು ಸೂಕ್ತಕ್ಕೆ ಆ ಅರ್ಥದಲ್ಲಿ ಶಬ್ದ ಇಲ್ಲ. ಅಪಾಲ ಅಂದ್ರೆ ಈಗ ಇರುವ ಅರ್ಥ ಎಲ್ಲ ಕಡೆ ಶ್ವಿತ್ರಿಣಿ ಅಂತ, ಅಂದ್ರೆ ಮೈ ತೊನ್ನು ರೋಗ ಬಂದವಳು ಅಂತ ಅನ್ನುವ ಅರ್ಥದಲ್ಲಿ ಅದನ್ನ ಪ್ರಯೋಗ ಮಾಡ್ತಾರೆ. ಆದ್ರೆ ಆ ಅರ್ಥ ಬೇಕಿಲ್ಲ. ಜಕ್ಕ ಜೌವನೆ ಅಂತ ಅರ್ಥ, ಯುವತಿ ಅಂತ ಅರ್ಥ. ಆ ಯುವತಿ ಆದವಳು ತಾನು ಮದುವೆ ಆಗದೆ ಯಜ್ಞಯಾಗಾದಿಗಳಲ್ಲಿ ತಾನು ಭಾಗವಹಿಸಬೇಕು ಅನ್ನುವ ಆಸೆಗೆ ಯಾವುದೇ ಅವಕಾಶ ಇಲ್ಲದೆ ಇದ್ದಾಗ ಆಕೆ ಸೋಮರಸದ ಸೋಮಲತೆಯನ್ನ ತಾನೇ ಬಾಯಲ್ಲಿ ಹಾಕಿ ಜಗದು ಆ ಹಲ್ಲು ಅನ್ನೋದನ್ನೇ ಕಲ್ಲು ಅಂತ ಭಾವಿಸಿ ಅಲ್ಲೇ ಸ್ವಾಧಿಷ್ಠಯ ಮಧಿಷ್ಠಯ ಅಪವಸ್ವ ಸೋಮಧಾರಯ ಅಂತ ಸೋಮಧಾರೆಯನ್ನು ಭಗವಂತನಿಗೆ ಚಿಂತಿಸಿ ಅರ್ಪಿಸ್ತಾಳೆ. ಇಂದ್ರ ಬಹಳ ಸಂತೋಷಪಟ್ಟು ಅವಳಿಗೆ ಒಲಿದು ಅವಳ ಆ ಸೋಮರಸವನ್ನು ಸ್ವೀಕರಿಸಿ ಉದ್ಧಾರ ಮಾಡಿದ ಅನ್ನೋ ಒಂದು ಮೇಲ್ನೋಟದ ಒಂದಿಷ್ಟು ಕಥೆ ಇದೆ. ಆದ್ರೆ ಈ ಕಥೆಯಲ್ಲಿ ಆಕೆ ಅತ್ಯಂತ ಯುವತಿ ಆದವಳು ಹೊರತು ಶಾಪಗ್ರಸ್ತಳಲ್ಲ ಅನ್ನೋ ಅರ್ಥವನ್ನ ಆಚಾರ್ಯರು ಹೇಳಿದಾಗ ಅಲ್ಲಿ ಅವರೆಲ್ಲ ಏನು ಎಷ್ಟು ವ್ಯಾಖ್ಯಾನಗಳಿವೆ ಈ ಹಿಂದೆ ಬಂದದ್ದು, ಎಲ್ಲರೂ ಇದೇ ಅರ್ಥ ಹೇಳುವಾಗ ನೀವೊಂದೇನು ಹೊಸ ಅರ್ಥ ಹೇಳ್ತಿರಲ್ವಾ ಅಂತ ಮುಗಿ ಬೀಳ್ತಾರೆ. ಆಗ ಆಚಾರ್ಯ ಹೇಳ್ತಾರೆ, ಆಯ್ತು, ನಾನು ಹೇಳಿದ್ರೆ ನಿಮ್ಗೆ ನಂಬಿಕೆ ಬರಲ್ಲ ಅಂದ್ರೆ ನಾನು ಈಗ ಹೊರಟೆ, ನನಗೆ ಇನ್ನೂ ಬೇರೆ ಕೆಲಸ ಇದೆ ತುಂಬಾ, ಇನ್ನೆಲ್ಲೋ ಬರ್ಲಿಕ್ಕೆ ನಮ್ಮ ಭಕ್ತರ ಅಪೇಕ್ಷೆ ಇದೆ, ನಾನು ಅಲ್ಲಿಗೆ ಹೊರಡ್ಬೇಕು, ಬರ್ತೇನೆ ಅಂತ ಹೇಳಿದ್ದೇನೆ. ಸ್ವಲ್ಪ ಹೊತ್ತಿಗೆ ಇನ್ನೊಬ್ರು ಬರ್ತಾರೆ ಇಲ್ಲಿಗೆ, ಇನ್ನೊಬ್ರು ಜ್ಞಾನಿಗಳು ಬರ್ತಾರೆ ಇಲ್ಲಿಗೆ. ಅವ್ರ ಹತ್ರ ಈ ಪ್ರಶ್ನೆಗೆ ನನ್ನ ಹಿನ್ನೆಲೆ ಏನು ಹೇಳ್ಬೇಡಿ, ನೀವು ಡೈರೆಕ್ಟ್ ಆಗಿ ಅವ್ರ ಹತ್ರ ಬಂದಾಗ ಈ ಪ್ರಶ್ನೆಗೆ ಉತ್ತರ ಕೇಳಿ, ಆ ಉತ್ತರವೇ ಅದಾಗಿದ್ರೆ ನೀವು ನನ್ನನ್ನು ನಂಬಿ ಅಂದ್ರೆ ಬಿಟ್ಬಿಡಿ ಅಂತ ಹೇಳಿಸಿದ ಹೊರಟೋದು. ಆಶ್ಚರ್ಯ ಅಂದ್ರೆ ಹೇಳಿದ ಅದೇ ಜಾಗಕ್ಕೆ ಒಬ್ಬ ವ್ಯಕ್ತಿ ಬಂದಾಗ ಇವರು ಅದೇ ತರದ ಪ್ರಶ್ನೆ ಇಟ್ರು. ಅವ್ರು ಹಿಂದೆ ಮುಂದೆ ಯೋಚಿಸಿದೆ, ಅಯ್ಯೋ ಇದಕ್ಕೆ ಹೀಗ ಅರ್ಥ ಅಂತ ಹೇಳಿ ಅಪಾಲ ಶಬ್ದಕ್ಕೆ ಆಚಾರ್ಯರು ಹೇಳಿದ ಅರ್ಥವನ್ನೇ ಹೇಳಿ ಅವರು ಹೊರಟೋದು. ಓ, ಈ ಪುಣ್ಯಾತ್ಮನಿಗೆ ಜ್ಯೋತಿಷ್ಯನೂ ಗೊತ್ತಿದೆ, ಬರೀ ಶಾಸ್ತ್ರಾರ್ಥ ವಿಚಾರ ಮಾತ್ರ ಅಲ್ಲ, ವೇದಾರ್ಥ ಸೂಕ್ತಗಳ ಬಗ್ಗೆ ವಿವರಣೆ ಮಾತ್ರ ಅಲ್ಲ, ಶಾಸ್ತ್ರಗಳ ಬಗ್ಗೆಯೂ ಚೆನ್ನಾಗಿ ಪರಿಚಯ ಇರುವ ಹಾಗೆ ಸರ್ವಜ್ಞ ಅನ್ನುವಂತಹ ಹೆಸರಿನಿಂದ ಊರಿನವರೆಲ್ಲ ಆಮೇಲಿಂದ ಆಚಾರ್ಯರನ್ನ ಎಲ್ಲ ಗೊತ್ತಿದೆ ಇವರಿಗೆ. ಇಂಥ ಒಂದು ಶಾಸ್ತ್ರ ಗೊತ್ತಿಲ್ಲ ಅಂತ ಆಚಾರ್ಯರನ್ನು ಯಾರೂ ತಡೆ ಹಿಡಿಯುವ ಹಾಗಿಲ್ಲ ಅಂತ ಸಂತೋಷ ಪಟ್ರು. ಹೀಗೆ ಕೀರ್ತಿ ಊರಗಳೆಲ್ಲ ಹಬ್ಲಿಕ್ಕೆ ಶುರುವಾಯಿತು. ಹಾಗೆ ಆಚಾರ್ಯರು ಸ್ವಲ್ಪ ಕಟುವಾಗಿ ದುಷ್ಟರ ವಾದಗಳನ್ನೆಲ್ಲ ಖಡಾಖಂಡಿತವಾಗಿ ನಿರಾಕರಿಸ್ತಾ ಬಂದ್ರು. ಹೇಗೆ ವೇದರಾಶಿಯ ಸ್ವರೂಪದಲ್ಲಿರುವ ದ್ರೌಪದಿಯನ್ನು ರಕ್ಷಿಸುವುದಕ್ಕೋಸ್ಕರ ಕೀಚಕನಿಂದ ಅವನನ್ನ ಸದೆಬಡಿದ್ರು ಭೀಮನಾಗಿ, ಹಾಗೆ ಈ ವೇದದ ರಾಶಿಗೆ ತಪ್ಪರ್ಥವನ್ನ ಕಲ್ಪಿಸ್ತಾ ಇರುವಂತಹ ಕೀಚಕನಂತಹ ಸಮೂಹ ಅವ್ರು 105 ಜನ ಉಪಕೀಚಕರು, ಒಬ್ರಿಬ್ರಲ್ಲ. ಹಾಗೆ ವೇದದ ಮೇಲೆ ದಾಳಿ ಮಾಡುವ 100 ಜನ ವ್ಯಾಖ್ಯಾನಗಳಿಂದ ವೇದದ ನಿಜವಾದ ಅಪಮಾನ ಮಾಡುತ್ತಿರುವಂಥವರ ದನಿಯನ್ನ ಉಡುಗಿಸುವುದಕ್ಕಾಗಿ ತಾನು ಕಠಿಣವಾದ ತೀರ್ಮಾನವನ್ನು ತೆಗೆದುಕೊಂಡು ಎಲ್ಲಿ ಹೋದ್ರೂ ಸರಿಯಾದ ಅರ್ಥ ಇದು ಅಂತ ಗಟ್ಟಿ ಹೇಳಲಿಕ್ಕೆ ಶುರು ಮಾಡಿದ್ರು. ಅದಕ್ಕೆ ಸಾಮಾನ್ಯರಿಗೆ ಇದು ಅರ್ಥ ಆಗ್ಬೇಕು ಅಂತಂದ್ರೆ ಗುರುಗಳು ಹೇಳಿದ್ರು, ನಮಗೆ ನಿಮ್ಮನ್ನು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ, ನೀವು ಸಂಚಾರಕ್ಕೆ ಹೋಗ್ತಾ ಇದ್ರೆ ನಮ್ಮಲ್ಲಿ ಇಲ್ಲಿ ಒಂಥರ ವಿರಹ ಕಾಡ್ತಾ ಇರುತ್ತೆ, ಶಿಷ್ಯ ಇಲ್ಲ ಅಂತ. ನೀವು ಹೆಚ್ಚು ಎಲ್ಲೂ ಸಂಚಾರಕ್ಕೆ ಹೋಗ್ಬೇಡಿ, ನಿಮ್ಮ ಮಾತು ಕೇಳಿಸ್ಕೊಳ್ತಾ ಇರಬೇಕು, ವಯಸ್ಸಾದವ್ರು ನಾವು ನಿಮ್ಮಷ್ಟು ಪ್ರಯಾಣ ಸಂಚಾರ ಮಾಡ್ಲಿಕ್ಕೆ ಆಗುದಿಲ್ಲ, ಇಲ್ಲೇ ಇರಬೇಕು ತಾವು ಅಂತ ಕೇಳಿದಾಗ ನೀವೇನು ಯೋಚನೆ ಮಾಡಬೇಡಿ, ನಾನು ಇರ್ತೇನೆ ಅಂತ ಭಾವದಿಂದಲೇ ನಿಮ್ಗೊಂದು ವಿಶಿಷ್ಟವಾದ ಗ್ರಂಥ ಕೊಡ್ತೇನೆ ಅಂತ ಗೀತೆಗೆ ಒಂದು ಭಾಷ್ಯ ಬರೆದು ಇದನ್ನ ನೋಡ್ತಾ ಇರಿ, ಇದನ್ನ ನೋಡಿ ಮುಗಿಸುವಷ್ಟು ನಾನು ವಾಪಸ್ ಬರ್ತೇನೆ ಅಂತ ಹೇಳಿ ಗೀತಾ ಭಾಷ್ಯವನ್ನು ರಚನೆ ಮಾಡಿ ಅದನ್ನ ಗುರುಗಳ ಹತ್ರ ನೋಡಿ ಅಂತ ಕೊಟ್ರು. ಆದ್ರೆ ಇದನ್ನ ದೇವರಿಗೆ ಒಪ್ಪಿಸ್ಬೇಕು ಅಂತ ಹಾಗೆ ಪಾದಯಾತ್ರೆ ಮಾಡಿಕೊಂಡು ಸೀದಾ ತೀರ್ಥಯಾತ್ರೆ ಅನುಮತಿಯನ್ನ ಕೇಳಿ ಉತ್ತರದ ಬದರಿಯ ಕಡೆಗೆ ಹೊರಟು ಬಂದ್ರು. ಉತ್ತರದ ಬದರಿಗಳಿಗೆ ಹೋಗುವಾಗ ದಾರಿಯಲ್ಲಿ ಅನೇಕ ಜನ ಶಿಷ್ಯರು ಸಿಕ್ಕಿದ್ರು. ಅದು ಯಥಾ ಪ್ರಕಾರ ನಡೆದದ್ದೇ. ಅಲ್ಲಿ ಹೋಗಿ ಅನಂತ ಮಠದಲ್ಲಿ ಉಳ್ಕೊಂಡ್ರು. ಶಿಷ್ಯರೆಲ್ಲ ಜೊತೆಗಿದ್ರು. ಅವರಿಗೆ ಅದರ ವಿವರವನ್ನು ಚಿಂತಿಸಿ ಹೇಳುವಾಗ ಅವರಿಗೆಲ್ಲ ನಿಧಾನಕ್ಕೆ ನಿದ್ದೆ ಬಂತು. ರಾತ್ರಿ ಎಲ್ಲ ಹರಟೆ ಹೊಡಿತಾ ಇದ್ರು. ಅಂದ್ರೆ ಶಾಸ್ತ್ರಾರ್ಥ ಹರಟೆ, ನಮ್ಮ ಹಾಗೆ ಊರ ಸುದ್ದಿ ಅಲ್ಲ. ಶಾಸ್ತ್ರಾರ್ಥ ಹರಟೆ ಹೊಡೆಯುವಾಗ ವಿದ್ಯಾರ್ಥಿಗಳೆಲ್ಲ ಹಾಗೆ ಅಲ್ಲಲ್ಲೇ ಕೂತಲ್ಲೇ
ತುಂಬಾ ನಡೆದಿದ್ದಾರೆ, ಸುಸ್ತಾಗಿದೆ, ನಿದ್ದೆಗೆ ಜಾರಿದ್ದಾರೆ. ಓ, ಇನ್ಯಾರು ಮಲಗಿ ಬಿಟ್ರಲ್ವಾ, ಇನ್ನೇನ್ ಮಾಡುದು ಅಂತ ಹೇಳಿ ನಿಲ್ಲಿಸ್ಲಿಕ್ಕೆ ಹೋದಾಗ ನೆಲ ಬಡಿದ ಶಬ್ದ ಆಯ್ತು ಜೋರಾಗಿ. ಯಾಕೆ ನಿಲ್ಲಿಸಿದಿ? ನಾನ್ ಕೇಳ್ತಾ ಇದ್ದೇನೆ, ಹೇಳು. ನಾರಾಯಣ ಅಲ್ಲಿ ಬಂದು ಕೂತು ಕೇಳ್ತಾ ಇದ್ದಾನೆ. ಬದರಿ ನಾರಾಯಣನೇ ಸ್ವತಃ ಅಲ್ಲಿ ಕೂತು ಕೇಳ್ತಾ ಇದ್ದಾನೆ. ಕೇಳಿ ಎಲ್ಲ ವಿವರಣೆ ಮುಗಿದ ಮೇಲೆ ಆಚಾರ್ಯರಿಗೆ ಅವ್ರು ಹೇಳಿದ್ರು, ನೀನು ಸೂಕ್ಷ್ಮಾತಿ ಸೂಕ್ಷ್ಮವಾದ ಅರ್ಥವನ್ನ ಹೇಳಬಲ್ಲವ. ನೀನಲ್ಲಿ ಆರಂಭದಲ್ಲಿ ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ಹಾಕಿದ್ದಿ. ನೀನು ನಿನ್ನ ಶಕ್ತಿ ಅನುಸಾರ ಏನಾದರೂ ಅದರಲ್ಲಿ ಬರೆದು ಮುಗಿಸಿ ವ್ಯಾಖ್ಯಾನ ಮಾಡಿ ಬಿಟ್ರೆ ಓದೋರಿಗೆ ತಲೆ ನೆಟ್ಟೆ ಉಳಿಯುವುದಿಲ್ಲ, ಅಷ್ಟು ಆಳಕ್ಕೆ ಅವ್ರಿಗೆ ಹೋಗ್ಲಿಕ್ಕಾಗಲ್ಲ. ಈಗ ಬರೆದದ್ದು ತುಂಬಾ ನಿನ್ನ ಸಾಮರ್ಥ್ಯ ಇದಕ್ಕಿಂತ ಹೆಚ್ಚಿದೆ. ನೀನು ಈಗದ ಲೋಕದ ವ್ಯವಸ್ಥೆಗೆ ಅನುಗುಣವಾಗಿ ಒಂದು ಬಹಳ ಸರಳವಾದ ಅರ್ಥವನ್ನ ನೀನು ಕೊಟ್ಟಿದ್ದಿ. ಅದರಲ್ಲಿ ಇದಕ್ಕೆ ಶಕ್ತಿತಃ ಅನ್ನುವ ಶಬ್ದ ತೆಗೆದು ಲೇಷತಃ ಅಂತ ಹಾಕು ಅಂತ ನಾರಾಯಣ ಆದೇಶ ಮಾಡಿ, ಇನ್ನುಳಿದಂತೆ ಎಲ್ಲ ಚೆನ್ನಾಗಿದೆ. ಇದು ಇವತ್ತಿನ ಜಗತ್ತಿಗೆ ಅತ್ಯಂತ ಅಗತ್ಯವಾದ ಸಂಗತಿ ಅಂತ ಆಶೀರ್ವಾದ ಕೊಟ್ಟು ಕಳುಹಿಸ್ತಾರೆ. ಹೀಗೆ ಶಿಷ್ಯರ ಜೊತೆಗೆ ಆ ಪ್ರಯಾಣ ಎಲ್ಲ ಕಡೆಯಲ್ಲೂ ಒಂಥರ ವಿಚಿತ್ರ ಅನುಭವ. ಅವರ ಜೊತೆಗೆ ಒಂದು 2 ದಿವಸ ಇದ್ರು. ಏನೋ ಜೀವನದಲ್ಲಿ ಇಂತಹದ್ದೊಂದು ದಿನ ಇನ್ನೊಮ್ಮೆ ಸಿಗಲಿ ಅಂತ ಬಯಸುವಂತೆ ಇರ್ತಿತ್ತು ಬಂದವರಿಗೆಲ್ಲರಿಗೂ. ಆಚಾರ್ಯರು ಆ ಬದರಿಯಲ್ಲೇ ಉಳ್ಕೊಳ್ಳುದು ಅಂತ ಯೋಚನೆ ಮಾಡಿದ್ರು. ಉಳ್ಕೊಂಡು ಸುಮಾರು 48 ದಿವಸದ ಕಾಷ್ಠ ಮೌನ ವ್ರತವನ್ನ ಆಚರಿಸಿದ್ರು. ಕಾಷ್ಠ ಮೌನ ಅಂದ್ರೆ ನಮ್ಮಲ್ಲಿ ಬಹಳ ಜನ ಮೌನ ಇರುತ್ತೆ. ಅಂತೆಲ್ಲ ಎಲ್ಲ ತಲೆ, ಕೈ, ಕಾಲು, ಮೂಗು, ಬಾಯಿ ಒಂದು ತೆರೆಯುವುದಿಲ್ಲ ಅಷ್ಟೇ. ಉಳಿದ ಎಲ್ಲ ಇಂದ್ರಿಯಗಳು ಮಾತಾಡ್ತವೆ, ಕಣ್ಣು ಮಾತಾಡುತ್ತೆ, ಹೂ ಅಂತೂ ಇದ್ದೇ ಇರುತ್ತೆ. ಮನೆಯಲ್ಲಿ ಅದಕ್ಕಿಂತ ಜಾಸ್ತಿ ಗಲಾಟೆ. ಇವ್ರು ಮಾತಾಡಿದ್ರೆ 1 ಸೆಕೆಂಡ್ ಅಲ್ಲಿ ಆಗ್ತಿತ್ತು. ಹೂ ಅಂದ್ರೆ ಅದು ಅರ್ಥ ಆಗದೆ ಇನ್ನು ಎದುರುಗಡೆ ಅವರಿಗೆ ಅರ್ಥ ಮಾಡಿಸೋ ತನಕ ಹೂ ಅಂತಾನೆ ಇರುವುದು. ಅದು ಗೊತ್ತಾಗುತ್ತೆ, ಓ ಈ ಮನೇಲಿ ಏನೋ ಮೌನ ಇದೆ, ಅದಕ್ಕೆಲ್ಲ ಹೂ ಅಂತಿದ್ದಾರೆ ಅಂತ, ಅಂದ್ರೆ ಗುನುಗುವುದು ಇಲ್ಲ. ಆಚಾರ್ಯರು ಕಾಷ್ಠ ಅಂದ್ರೆ ಮರದ ತುಂಡು. ಮರದ ತುಂಡು ಹೇಗೆ ಯಾವುದಕ್ಕೂ ಅಲುಗಾಡುವುದಿಲ್ವೋ ಹಾಗೆ ಆಚಾರ್ಯರು ತನಗೆ ಇದು ಕೊಡ್ಬೇಕು, ಇವತ್ತಿದು ತರ್ಲಿಲ್ಲ, ಇದು ಹಾಕ್ಬೇಕಿತ್ತು, ಇದು ಊಟ ಬಡಿಸ್ಬೇಕಿತ್ತು, ಏನೂ ಇಲ್ಲ. ಹಾಕಿದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ಏನ್ ಎದುರುಗಡೆ ಸಿಕ್ಕಿತೋ ಅದು ದೇವರು ಕೊಟ್ಟದ್ದು ಅಂತ ಭಾವಿಸಿ 48 ದಿವಸ ಬೆಳಗ್ಗೆ 4 ಗಂಟೆಗೆ ಆ ಗಂಗೆಯ ಚಳಿ ನೀರಿನಲ್ಲಿ, ಶೀತಲ ಗಂಗೆಯಲ್ಲಿ ಮುಳುಗು ಹಾಕಿ ಜಪಾನುಷ್ಠಾನಗಳನ್ನು ಮುಗಿಸಿ ಶಿಷ್ಯರಿಗೆ ಯಥಾ ಪ್ರಕಾರ ಹೇಳಬೇಕಾದ ಪಾಠವನ್ನ ಆ ಸನ್ನೆಯಲ್ಲೇ ಪಾಠ ಮಾಡಿದ್ರು ಅಂತಿದೆ. ಆದ್ರೆ ಪಾಠ ಬಿಟ್ಟು ಬೇರೆ ಸಂಗತಿಗಳು ಯಾವುದೂ ಇಲ್ಲ, ಅದು ದೇವರ ಚಿಂತನೆಗೋಸ್ಕರ ಮೀಸಲು ಅಂತ. 48 ದಿವಸ ಮುಗಿಯಿತು. ನಿರ್ಜಲ ಉಪವಾಸ ಬೇರೆ, ಬರೀ ಸ್ನಾನ ಮಾತ್ರ ಅಲ್ಲ, ನಿರ್ಜಲ ಉಪವಾಸ, ಸಂಪೂರ್ಣ ಮೌನ. ಅನಂತ ಮಠದಲ್ಲಿ ನಾರಾಯಣನ ನೆನಪಿಸಿಕೊಳ್ತಾ ಯಾವಾಗ್ಲೂ ಅವರ ಬಗ್ಗೆ ಪ್ರಸನ್ನತೆ ದೇವರಿಗೆ ಇದ್ದೇ ಇದೆ. ಆದ್ರೆ ನಾನು ಇಲ್ಲಿಗೆ ಬಂದಾಗ ಇದೊಂದು ವ್ರತವನ್ನ ಆಚರಣೆ ಮಾಡಿದ್ರೆ ವ್ರತಾನುಷ್ಠಾನ ಹೇಗಿರ್ಬೇಕು ಅಂತ ಒಂದು ಲೋಕಕ್ಕೆ ಪಾಠವಾಗತ್ತೆ ಅಂತ ಭಾವಿಸಿ ಇದ್ದದ್ದನ್ನ ಕಂಡು ವೇದವ್ಯಾಸರು ಅಲ್ಲಿ ಬೆಳಕಿನ ರೂಪದಲ್ಲಿ ಶಿಷ್ಯರಿಗೆಲ್ಲ ಕಾಣುವ ಹಾಗೇನೆ ಅವರ ಕಣ್ಣ ಮುಂದೆಯೇ ಹಾದು ಹೋಯಿತು. ಅದು ಆಚಾರ್ಯರಿಗೆ ಹೇಳಿತು, ಮೇಲೆ ಬಾ, ನಿನ್ನನ್ನ ಉತ್ತರ ಬದಲಿಗೆ ಕರ್ಕೊಂಡು ಹೋಗಬೇಕು, ಅಲ್ಲಿಗೆ ನಿನ್ನನ್ನ ಮಾತಾಡಿಸ್ಲಿಕ್ಕಿದೆ ಅಂತ. ಆಚಾರ್ಯರು ಅವತ್ತು ಬೆಳಿಗ್ಗೆ ಬೇಗ ಎದ್ದು ಹೊರಟುಬಿಟ್ರು. ಶಿಷ್ಯರೆಲ್ಲೂ ಗಾಢ ನಿದ್ದೆಯಲ್ಲಿದ್ರು. ತುಂಬಾ ಒಳ್ಳೆಯ ಸೂಕ್ತಿಯೊಂದನ್ನ ಆಚಾರ್ಯರು ಬರೆದು, ಆಚಾರ್ಯರು ಕೈಯಲ್ಲಿ ಬರೆದದ್ದು ಅಂತಿದ್ರೆ ಅದೊಂದೇ, ಉಳಿದ ಯಾವ ಗ್ರಂಥವನ್ನು ಅವ್ರ ಕೈಯಲ್ಲಿ ಬರೀಲಿಲ್ಲ. ಶಿಷ್ಯರ ಹತ್ರ ಹೇಳಿ 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 ಬರ್ಸಿದ್ದಷ್ಟೇ. ಅದು ಹೇಗೆ ವಿಚಿತ್ರ ಇದೆ, ಮುಂದೆ ಹೇಳ್ತಾರೆ. 4 ಜನರನ್ನು ಕೂಡಿಸಿ ಇವರಿಗೆ 1ನೇ ಅಧ್ಯಾಯದ ಶ್ಲೋಕಗಳು, ಇವರಿಗೆ 2ನೇ ಅಧ್ಯಾಯದ ಶ್ಲೋಕ, ಇವರಿಗೆ ಆದ್ಮೇಲಲ್ಲ, ಇವ್ರು ಬರಿತಾ ಇರ್ಬೇಕಾದ್ರೆ ಇವ್ರಿಗೆ 2ನೇದು, ಇವ್ರಿಗೆ 3ನೇದು, ಇವ್ರಿಗೆ 4ನೇದು. ಈ ಅಷ್ಟಾವಧಾನದಲ್ಲಿ 8 ಜನ ಒಟ್ಟಿಗೆ ಕೂತ್ಕೊಂಡು ಏನೇನೋ ಪ್ರಶ್ನೆ ಕೇಳಿದಾಗ, ನಿಮ್ಮ ಪ್ರಶ್ನೆ ಇದಲ್ವಾ, ಇದಕ್ಕೆ ಇದು ಉತ್ತರ, ನಿಮ್ಮ ಪ್ರಶ್ನೆ ಇದಲ್ಲ, ಇದಕ್ಕೆ ಉತ್ತರ ಅಂತ ಹೀಗೆ ಒಂದು ಕೆಲವೆಲ್ಲ ಬುದ್ಧಿವಂತಿಕೆ ಚಾಕಚಕ್ಯತೆ ಇರುತ್ತೆ. ಆದ್ರೆ ಅದು ಸಾಮಾನ್ಯ ಕೆಲಸ ಏನಲ್ಲ, ಬುದ್ಧಿಶಕ್ತಿಯ ಚುರುಕುತನ ಬೇಕೇ ಬೇಕು. ಹಾಗೆ ಆಚಾರ್ಯರು ಇಡೀ ಗ್ರಂಥ ಹೊಸ್ತು ಬಾಯ್ಪಾಠ ಮಾಡಿದ್ದನ್ನು ಬರ್ಸುದಲ್ಲ. ನಿಮ್ಗೆ 1ನೇ ಅಧ್ಯಾಯ ಹೇಳ್ತೇನೆ, ನಿಮ್ಗೆ 2ನೇದು, 3ನೇದು, 4ನೇದು ಒಂದು ಶ್ಲೋಕ ನೆನ್ಪಿಟ್ಕೊಂಡು ಹೇಳಿದ್ದಲ್ಲ. ಆಗ ಒಂದು ಗ್ರಂಥದ ಕುರಿತಾದ ರಚನೆ. ಹೀಗೆ ಶಿಷ್ಯರಿಂದ ಬರೆಸಿದಂತಹ ಬುದ್ಧಿವಂತಿಕೆಯ ಆಚಾರ್ಯರು ಕೈಯಲ್ಲಿ ಬರೆದದ್ದು ಕೇವಲ 1ನೇ ಶ್ಲೋಕ. ಮೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ತಿ ತೀರ್ಥ ಸಲಿಲಸ್ಯ ಸಮಂ ವಾಹ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ ಅಂತ 4 ಸೊಲ್ಲನ್ನ, ಇದು ಇಡೀ ಜೀವನದ ನಿಮಗೆ ಪಾಠ, ಇದು ಜೀವನಕ್ಕೆ ನಿಮಗೆ ದೊಡ್ಡ ಸೂತ್ರಪ್ರಾಯವಾದ ಉಪದೇಶ ಅಂತ ಹೇಳಿ
ಯಾತಿ ತಾವದ ಅಧುನೈವ ಜನೋಯಂ, ಗುರುಗಳ ಆದೇಶ ಬಂದಿದೆ, ನಾನು ಹೊರಡ್ತೇನೆ ಅಂತ ಹೇಳಲ್ಲ. ಅಯಂ ಜನಃ ಯಾತಿ, ಇವನಿದ್ದಾನಲ್ಲ ಮಧ್ವ, ನಿಮಗೆ ಯಾರು ಆನಂದ ತೀರ್ಥ ಅಂತ ಅನ್ನುವ ಸನ್ಯಾಸಿ ಇದ್ದಾನಲ್ವಾ, ಇವನು ಇಲ್ಲಿಂದ ಹೊರಡ್ತಾ ಇದ್ದಾನೆ. ವ್ಯಾಸರ ಆದೇಶ ಇದೆ, ಆದ್ರಿಂದಾಗಿ ಅವರು ಕರೆದ ತಕ್ಷಣಕ್ಕೋಸ್ಕರ ಹೊರಡಲೇಬೇಕಾದ ಸ್ಥಿತಿ ಇದೆ, ಆದ್ರಿಂದಾಗಿ ಭಗವಂತನನ್ನ ಕಾಣುವುದಕ್ಕೆ ಈ ವ್ಯಕ್ತಿ ಹೊರಟಿದ್ದಾನೆ. ಆವ್ರಜೇ ದಿಹವಾನವ ಸ ವ್ಯಕ್ತಿ, ಬರ್ತಾನೋ ಇಲ್ವೋ ಅಂತ ಆನಂದ ತೀರ್ಥನಿಗೆ ಗೊತ್ತಿಲ್ಲ, ವೇದವ್ಯಾಸರಿಗೆ ಗೊತ್ತಿದೆ. ಅವ್ರು ಕಳುಹಿಸಿದ್ರೆ ವಾಪಸ್ ಬರ್ತಾನೆ ಆನಂದ ತೀರ್ಥ, ಅವ್ರು ಕಳುಹಿಸದೇ ಇದ್ರೆ ವಾಪಸ್ ಬರುವುದಿಲ್ಲ. ನಿಮಗೆಲ್ಲ ಕ್ಷೇಮವಾಗಲಿ, ಸ್ವಸ್ತಿ ವಸ್ತು, ನಿಮ್ಗೆಲ್ಲರೂ ಹಿತವಾಗಲಿ, ಕ್ಷೇಮವಾಗಲಿ, ಆನಂದವಾಗಿ ಶಾಸ್ತ್ರದ ಅನುಷ್ಠಾನದಲ್ಲಿ ಈ ತನಕ ಏನು ತಿಳಿದಿದ್ದೀರೋ ಅದನ್ನು ಉಪಾಸನೆ ಮಾಡ್ಕೊಂಡು ಬದುಕಿ ಅಂತ ಹೇಳಿ ಬರೆದಿಟ್ಟು ಹೊರಟೋದು. ಏನದು ನೇದೃಶಂ, ನೀವು ಈಗ ನೆಲೆಗೊಂಡಂತಹ ಹಿಮದ ತಪ್ಪಲಿನ ಎತ್ತರದ ನರನಾರಾಯಣ ಪರ್ವತದ ಬುಡದಲ್ಲಿರುವ ಅನಂತದ ಮಠ ಏನಿದೆ, ಇದು ಜಗತ್ತಿನಲ್ಲಿ ಇನ್ನೆಲ್ಲೂ ಸಿಗದ ಅಪರೂಪದ ಕ್ಷೇತ್ರ, ಇದು ತೀರ್ಥ ಕ್ಷೇತ್ರ. ಇದು ಇದರಷ್ಟು ಪವಿತ್ರವಾದ ಸ್ಥಳ. ನೇದೃಶಂ ಸ್ಥಳಂ ಶಮಲಘ್ನಂ, ಶಮಲ ಅಂದ್ರೆ ಪಾಪ, ಘ್ನ ಅಂದ್ರೆ ನಾಶ ಮಾಡುವಂಥದ್ದು. ಇಂತಹ ಅದ್ಭುತವಾದ ಪಾಪವನ್ನ ಕಳೆಯುವ ಮತ್ತೊಂದು ಸ್ಥಳ ಲೋಕದಲ್ಲಿ ಇನ್ನೆಲ್ಲೂ ಹುಡುಕಿದರೂ ಸಿಗದು. ಬೆಟ್ಟವನ್ನ ಉಳಿಸಿಕೊಳ್ಳಿ, ಈ ಬೆಟ್ಟವನ್ನ ಮೈನಿಂಗ್ ಮಾಡಿ ಏನೋ ಸಿಗುತ್ತೆ ಅಂತ ಕೊರದು ಇಲಿಗಳಾಗಬೇಡಿ, ಹೆಗ್ಗಣಗಳಾಗಬೇಡಿ, ಬರೀ ಮಾಟೆಗಳೇ ತುಂಬುವಂತೆ ಮಾಡಬೇಡಿ ಅಂತ. ಇದು ಇನ್ನೊಂದು ಅರ್ಥ ಇದೆ ಇದಕ್ಕೆ. ಲೋಕದಲ್ಲಿ ಎಲ್ಲೇ ಬೆಟ್ಟಗಳಿದ್ರೆ ಉಳಿಸ್ಕೊಳ್ಳಿ ಅಂತ ಅರ್ಥ. ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾಹ್, ವಾಹ್ ಅಂದ್ರೆ ನೀರು ಅಂತ ಅರ್ಥ. ಇಲ್ಲಿ ಹರಿಯುವ ಅಲಕೆ ಗಂಗೆ ಏನಿದೆ, ಇಂತಹ ನೀರು ಪರಿಶುದ್ಧವಾದ ಸ್ಫಟಿಕದಂತೆ 10 ವರ್ಷಗಳನ್ನಿಟ್ಟರೂ ಕೂಡ ಒಂದು ಸಣ್ಣ ಹುಳ ಹುಪ್ಪಟೆ ಹುಟ್ಟದ ಅಪರೂಪದ ಈ ನೀರು ಇನ್ನು ಜಗದ ಯಾವ ಅಗಲದ ಆಚೆಗೆ ಹೋಗಿ ನೋಡಿದ್ರೂ ಸಿಗದು. ಉಳಿಸಿಕೊಳ್ಳಿ ಈ ನೀರನ್ನ, ಕಳೆದುಕೊಳ್ಬೇಡಿ. ಅಚ್ಯುತನಿಗಿಂತ ಹೆಚ್ಚಿನ ದೈವ ಇನ್ನೆಲ್ಲೂ ಲೋಕದಲ್ಲಿ ನಿಮಗೆ ಸಿಗದು. ಈ ಅಚ್ಯುತ ದೊಡ್ಡವನು, ಈ ಕ್ಷೇತ್ರ ದೊಡ್ಡದು, ಈ ನೀರು ದೊಡ್ಡದು ಅಂತ ಹೇಳುವ ನಮ್ಮ ಮಾತಿಗಿಂತ ಮಿಗಿಲಾದ ಮತ್ತೊಂದು ಮಾತು ಇನ್ನೆಲ್ಲೂ ಸಿಗದು. ನಾಸ್ಮ ದುಕ್ತಿ ಸದೃಶಂ ಹಿತರೂಪಂ, ನಿಮಗೆ ಹಿತ ಬಯಸುವ ಶಾಸ್ತ್ರದ ನಿಜವಾದ ಅರ್ಥ ಭಗವಂತನೇ, ಅವನಿಗಿಂತ ಮಿಗಿಲಾದ ದೈವ ಮತ್ತೊಂದಿಲ್ಲ ಅನ್ನುವ ಮಾತಿಗೆ ಮಿಗಿಲಾದ, ನನ್ನ ಮಾತಿನ ಮಿಗಿಲಾದ ಮತ್ತೊಂದು ಮಾತು ನಿಮ್ಗೆಲ್ಲೂ ಹುಡುಕಿದ್ರೆ ಸಿಗಲ್ಲ. ಅದರಿಂದ ಇಷ್ಟನ್ನು ಜೀವನದಲ್ಲಿ ಅರಗಿಸಿಕೊಳ್ಳಿ, ಬದುಕಿ ಅಂತ ಹೇಳಿ ಹೊರಟೋಗಿದ್ದಾರೆ. ಹುಡುಗರಿಗೆ ಬೆಳಗ್ಗೆ ಆಗಬೇಕು ಅಂತ ಎಚ್ಚರ ಆಗುತ್ತೆ ಅಂತ ಅನ್ಕೊಂಡು ಆಚಾರ್ಯ ಹೊರಟರು. ಅದ್ರಲ್ಲಿ ಒಬ್ಬರು ಶಿಷ್ಯರಿದ್ರು, ಸತ್ಯತೀರ್ಥರು ಅಂತ. ಅವರಿಗೆ ಹಾಗೆ ಎಚ್ಚರ ಆಗ್ಬಿಟ್ಟಿದೆ. ಎಚ್ಚರ ಆಗಿದೆ ಅಂದ್ರೆ ದಡಬಡ ಅಂತ ಅವರ ಹೆಜ್ಜೆ ಸದ್ದು ಕೇಳಿ ನೋಡ್ತಾರೆ, ಆಚಾರ್ಯರು ಇಲ್ಲ. ಮಬ್ಬಾದ ಬೆಳಕಿನಲ್ಲಿ ಹೋಗ್ತಾ ಇರೋದು ಕಾಣಿಸಿತು. ಎಲ್ಲೋ ಬಿಟ್ಟು ನಮ್ಮನ್ನು ಹೋಗ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಅವರಿಗೆ. ಯಾಕೆಂದ್ರೆ ಸಾಮಾನ್ಯ ಹೋಗುವಾಗ ಎಲ್ಲಿಗೆ ಹೋಗುದಾದ್ರೆ ಶಿಷ್ಯರನ್ನ ಎಬ್ಬಿಸುವುದು ಇತ್ಯಾದಿಗಳನ್ನು ಅವ್ರು ಮಾಡ್ತಾರೆ. ನಮ್ಮನ್ನು ಎಬ್ಬಿಸದೆ ಹೋಗ್ತಾ ಇದ್ದಾರೆ ಅಂದ್ರೆ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅಂದ್ರೆ ಇದಕ್ಕಿಂತ ದೊಡ್ಡದ್ರ ಕಡೆಗೆ ಹೋಗ್ತಾ ಇದ್ದಾರೆ ಅಂತ ಅರ್ಥ. ಗುರುಗಳನ್ನು ಬಿಟ್ಟಿರಲಾರದೆ ಅವರನ್ನು ಹಿಂಬಾಲಿಸಿರು. ಎಷ್ಟು ದೂರದ ತನಕ ಹೋಗಿದ್ದಾರೆ ಅಂದ್ರೆ ಬೆಳಗ್ಗೆ ಬೇಗ ಎದ್ದು ಹೊರಟದ್ದು, ಬಹಳ ದೂರದ ತನಕ. ಅವರು ಹೋಗುವಾಗ ನೋಡ್ತಾ ಇದ್ದಾರೆ, ಒಂದು ಬಂಡೆಯಿಂದ ಮತ್ತೊಂದು ಬಂಡೆಗೆ ಹೆಜ್ಜೆ ಇಡ್ತಾರೆ, ಅವ್ರು ಕೆಳಗಿಳಿದು ಹೋಗ್ತಾನೆ ಇಲ್ಲ. ಅವರಿಗೆ ನೆನಪಾಯ್ತು, ಇದು ಹನುಮಂತನೋ ಭೀಮನೋ ಇರಬೇಕು, ಇದು ಮನುಷ್ಯ, ನಮ್ಮ ಗುರುಗಳು ಸಾಮಾನ್ಯ ಆನಂದ ತೀರ್ಥರು ಮಾತ್ರ ಅಲ್ಲ ಇದು ಅಂತ ಅನ್ನಿಸಿತು. ಆದ್ರೂ ಹಠಕ್ಕೆ ಬಿದ್ದು ಬೆನ್ನಟ್ಟಿಕೊಂಡು ಹೋದ್ರು. ಬೆನ್ನಟ್ಟಿಕೊಂಡು ಹೋದ್ರೆ ಅವರು ದೂರ ಅಂತರ ಜಾಸ್ತಿ ಆಗ್ತಾ ಇದೆ, ಕತ್ತಲೆ ಆಗ್ತಾ ಇದೆ, ಸಾಯಂಕಾಲದ ಹೊತ್ತು. ಅಷ್ಟು ದೂರ ನಡೆದಿದ್ದಾರೆ ಬಿಡದೆ. ಇನ್ನು ನಾನು ಅವರನ್ನು ಹಿಂಬಾಲಿಸ್ಲಿಕ್ಕಾಗುದಿಲ್ಲ, ನಾನು ಮಧ್ಯದಲ್ಲೇ ಕ್ಲಿಶ್ಯತ್ಯಂತರಿತೋ ಜನ ಅಂತ ಸಿಕ್ಕಿ ಬೀಳುತ್ತೇನೆ ಅಂತ ಅಂದುಕೊಂಡು ಆಚಾರ್ಯರೇ ಎಂದು ಜೋರಾಗಿ ಕೂಗಿಕೊಂಡ್ರು. ಆಚಾರ್ಯರಿಗೆ ಗೊತ್ತಿದೆ ಹಿಂಬಾಲಿಸ್ತಾ ಇದ್ದಾನೆ, ಎಷ್ಟು ತನಕ ಬರ್ತದೋ ಬರ್ಲಿ, ಅವನಿಗೆ ಗೊತ್ತಾಗಬೇಕು. ಆ ಪ್ರೀತಿಯನ್ನು ಅವರು ಗಮನಿಸಿದ್ದಾರೆ. ಹಿಂದೆ ತಿರುಗಿ ಕೈಯನ್ನು ಒಂದ್ಸರ್ತಿ, ಈ ಇವರೆಲ್ಲ ಚಾಚುವ ಹಾಗಲ್ಲ, ಅವನಿಗೆ ಅಭಯ ಚಾಚುವ ಹಾಗೇನೆ ಅವನನ್ನ ತನ್ನ ಗಾಳಿಯ ಬಲದಿಂದ ಎಲ್ಲಿಗೆ ಬಂದು ನಿಂತಿದ್ರೋ, ಎಲ್ಲಿಂದ ಹೊರಟಿದ್ರೋ ಅಲ್ಲಿಗೆ ಅವನನ್ನ ತಳ್ಳಿದ್ರು. ಹಿಮದ ತಪ್ಪಲಿನಲ್ಲಿ ಕೆಳಕ್ಕೆ ವಾಪಸ್ ಬಂದು ಯಾವ ಜಾಗದಿಂದ ಹೊರಟಿದ್ರು ಅಲ್ಲಿ ಬಿದ್ದಿದ್ದಾರೆ. ಹುಡುಗರೆಲ್ಲ ಇವನನ್ನು ಹುಡುಕ್ತಾ ಇದ್ದಾರೆ. ಅವನ ಕಣ್ಣಲ್ಲಿ ನೀರು. ಸತ್ಯತೀರ್ಥರು
ಕಣ್ತುಂಬ ನೀರು. ಸತ್ಯತೀರ್ಥರು ಅಚ್ಯುತ ಪ್ರಜ್ಞರ ಕೈಯಿಂದ ದೀಕ್ಷಿತನಾದ ಇನ್ನೊಬ್ಬರು ಶಿಷ್ಯ. ಆದರೆ ಆಚಾರ್ಯರಿಗೆ ಪಾಠದಲ್ಲಿ ಶಿಷ್ಯ, ದೀಕ್ಷಿತನಾದದ್ದು ಆ ಅಚ್ಯುತ ಪ್ರಜ್ಞರಲ್ಲಿ. ಕಣ್ಣಲ್ಲಿ ಗಳಗಳನೆ ನೀರು. ಗುರುಗಳು ನಮ್ಮನ್ನು ಬಿಟ್ಟೇ ಹೋದ್ರು, ಇನ್ನು ನಮಗೆ ಆ ಗುರುಗಳು ಸಿಗಲ್ಲ ಅಂತ ತುಂಬಾ ವ್ಯಥೆ ಪಟ್ಟರು. ಶಿಷ್ಯರೆಲ್ಲರೂ ಕೂಡ ಒಬ್ರಿಗೊಬ್ರು ಆಸರೆ ಆಗಿ ಅಳ್ಲಿಕ್ಕೆ ಶುರು ಮಾಡಿದ್ರು. ಆಚಾರ್ಯರಿಗೆ ತೀರ್ಮಾನ ಇತ್ತಲ್ಲ, ಇದು ಉಳಿದದ್ದೆಲ್ಲದಕ್ಕಿಂತ ಅದು ಮುಖ್ಯ, ವೇದವ್ಯಾಸರು ಕರೆದ ಮೇಲೆ ಅಲ್ಲೇ ಹೋಗ್ಬೇಕಾದದ್ದು ಅಂತ ಹೇಳಿ ಸೀದಾ ಹೊರಟು ಹೋಗಿದ್ದಾರೆ. ಅಲ್ಲಿ ಹೇಗೆ ಕಾಣಿಸಿತು ಅಂತ ವರ್ಣನೆ ಮಾಡುತ್ತಾರೆ. ವೇದವ್ಯಾಸರನ್ನ ಪರಿಚಯಿಸುವ ಅತ್ಯಂತ ಸುಂದರವಾದ ಸರ್ಗ 7ನೇದು ಮಧ್ವ ವಿಜಯದಲ್ಲಿ. ಹಾಗೆ ಮಹಾಭಾರತದಲ್ಲಿ 10ನೇ ಅಧ್ಯಾಯ ಅನ್ನೋದು ವೇದವ್ಯಾಸರ ಪರಿಚಯವನ್ನು ಮಾಡಿಕೊಡುತ್ತೆ. ಈ 7 ಮತ್ತು 8 ತುಂಬಾ ಕಥೆ ಇಲ್ಲ, 2 ಮುಖ್ಯವಾದ ಅಂಶಗಳು. ಒಂದು ವೇದವ್ಯಾಸರ ಮತ್ತು ನಾರಾಯಣನ ಚಿತ್ರಣವನ್ನು ಕೊಡುತ್ತೆ, ಹೇಗಿದ್ರು ಅಂತ. 8ನೆಯ ಸರ್ಗದಲ್ಲಿ ಈ 2 ರೂಪಗಳನ್ನ ಉಳಿದ ಇಲ್ಲಿ ತನಕ ಎಷ್ಟೆಲ್ಲ ಅವತಾರಗಳಾದವೋ ಅಷ್ಟೂ ಅವತಾರಗಳ ಜೊತೆಗೆ ಹೋಲಿಸಿ ಅವರು ಇವರು ಬೇರೆ ಅಲ್ಲ, ಯಾಕೆಂದ್ರೆ ಇವರಲ್ಲಿ ಏನ್ ಕಾಣ್ತಿದ್ಯೋ ಅದೇ ಮತ್ಸ್ಯದಲ್ಲೂ ಇತ್ತು, ಇವರಲ್ಲಿ ಏನ್ ಕಾಣ್ತಿದ್ಯೋ ಅದೇ ವರಾಹದಲ್ಲಿತ್ತು, ಇವರಲ್ಲಿ ಏನ್ ಕಾಣ್ತಿದ್ಯೋ ಅದೇ ನರಸಿಂಹನಂತೆ ಇತ್ತು, ಅದೇ ಕೂರ್ಮನಂತೆ ಇತ್ತು ಅಂತ ಹೀಗೆ ಅದರಲ್ಲಿರುವ ಗುಣಗಳ ಸಾಮ್ಯವನ್ನ ಚಿಂತಿಸ್ತಾ ಅಷ್ಟೂ ಭಗವದ್ ರೂಪಗಳನ್ನು ಒಂದು ಸರ್ತಿ ನಮ್ಮ ಕಣ್ಣ ಮುಂದೆ ನಾರಾಯಣ ಮತ್ತು ವೇದವ್ಯಾಸ 2 ಒಂದೇ ರೂಪ 2 ಆಶ್ರಮಗಳಲ್ಲಿ ಕಾಣುವ ಸ್ಥಿತಿಯಲ್ಲಿ ಮಧ್ವಾಚಾರ್ಯರು ಅವರನ್ನ ಗುರುತಿಸಿ ಉಳಿದ ಶಿಷ್ಯರೆಲ್ಲ ಈ ವ್ಯಕ್ತಿ ಇವರದ್ದೇ ಪ್ರತಿಬಿಂಬ, ಈ ನಾರಾಯಣ ಅಥವಾ ವೇದವ್ಯಾಸರನ್ನ ನೋಡಿದ ಶಿಷ್ಯರಿಬ್ಬರಿಗೂ ಇದು ಈ ವೇದವ್ಯಾಸರದ್ದೇ ಪ್ರತಿಬಿಂಬ, ಇವು ನಾರಾಯಣನದ್ದೇ ಪ್ರತಿಬಿಂಬ ಅನ್ನುವ ಹಾಗೆ ಮಧ್ವರನ್ನ ಗುರುತಿಸಿದ ಚಿತ್ರಣ ವಿವರ ನಮಗೆ ಈ 7 ಮತ್ತು 8ನೆಯ ಸರ್ಗದಲ್ಲಿ ಸಿಗುವಂಥದ್ದು. ಆ ಕಥೆಯನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ನಾವು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಕೃಷ್ಣಾರ್ಪಿತಮಸ್ತು.